तेरे हम है पूरे दिल के साथ हाँ दिल के साथ। अरे नहीं है दुनिया, नहीं है खुशियाँ, नहीं नहीं तेरी बुनियाद। जहाँ चले तू एक कदम चले दो कदम हम तेरे साथ हाँ तेरे साथ हाँ तेरे साथ हाँ तेरे साथ। तेरी मंजिल के है हम सफर, हम है मोदी केयर मोदी केयर मोदी केयर, हम है मोदी केयर मोदी केयर मोदी केयर। सपने आशाएं बिन बंदिश बिन सीमाएं, चाहे जो हालात बने हम साथ खड़े हैं हम साए। कदम मिलाकर चलने को हम जान हथेली पर लाए, जान हथेली पर लाए हाँ जान हथेली पर लाए। ओ तेरी उम्मीद, ओ तेरी उम्मीद, तेरी उम्मीद से बढ़कर हम है मोदी केयर मोदी केयर मोदी केयर, हम है मोदी केयर मोदी केयर मोदी केयर। संगम है जीतेंगे बाजी ये इरादों में दमखम है। हसरत से बढ़कर मोदी केयर है, चाहत से बढ़कर मोदी केयर है, जुनून से बढ़कर मोदी केयर है, सपनों से बढ़कर मोदी केयर है, परवानों से बढ़कर हम है मोदी केयर मोदी केयर मोदी केयर, हम है मोदी केयर मोदी केयर मोदी केयर। ನಮಸ್ಕಾರ, ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಸೊ ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಎಸ್, ಇವತ್ತು ಟ್ಯೂಸ್ಡೇ ಆಗಿದೆ. ಸೊ ಪ್ರತಿ ಟ್ಯೂಸ್ಡೇ ಪ್ರತಿ ಮಂಗಳವಾರ ನಾವು ಮಾತಾಡೋದು ಸ್ಪೆಷಲಿ ಬ್ಯೂಟಿ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ, ಬ್ಯೂಟಿ ರಿಲೇಟೆಡ್ ಸಬ್ಜೆಕ್ಟ್ಸ್ ಬಗ್ಗೆ. ಸೊ ಅದೇ ತರ ನಮ್ಮ ಇವತ್ತಿನ ಆಜಾದಿ ಕಿ ಪಾಠಶಾಲಾ ಪ್ರೋಗ್ರಾಮ್ ಅಲ್ಲಿ ಸೊ ನಾನು ಬಲ್ಕಿ ಸರ, ರೀಜನಲ್ ಟ್ರೈನರ್ ಫಸ್ಟ್ ಔಟ್, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸೊ ನಮ್ಮ ಇವತ್ತಿನ ಟ್ಯೂಸ್ಡೇ ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ಸೊ ಆಕ್ಚುಲಿ ಎವ್ರಿ ಟ್ಯೂಸ್ಡೇ ಬೇರೆ ಬೇರೆ ತರಹದ ಬ್ಯೂಟಿ ರಿಲೇಟೆಡ್ ಸಬ್ಜೆಕ್ಟ್ ಇರುತ್ತೆ. ಸೊ ಅದೇ ತರ ಲಾಸ್ಟ್ ವೀಕ್ ನಾವು ಡಿಸ್ಕಸ್ ಮಾಡಿರೋದು ನಮ್ಮ ಫೇಸ್ ಮೇಕಪ್ ಅಲ್ಲಿ ಬರುವಂತಹ ಅರ್ಬನ್ ಕಲರ್ ಕ್ಯಾಟಗರಿಯಿಂದ ಯಾವ ತರ ಪ್ರಾಡಕ್ಟ್ಸ್ ಗಳು ಇದೆ ಅಂತ. ಸೊ ಅದೇ ತರ ಇವತ್ತಿನ ಸೆಷನ್ ಅಲ್ಲಿ ನಾವು ನೋಡೋಣ ಬನ್ನಿ. ಸೊ ಯಾವ ತರಹ ನಮ್ಮ ಅಪಾರ್ಟ್ ಫ್ರಮ್ ಫೇಸ್ ಮೇಕಪ್, ಐ ಮೇಕಪ್ ಇರಬಹುದು, ಲಿಪ್ ಮೇಕಪ್ ಇರಬಹುದು, ಸೊ ಯಾವ ತರಹದ ಪ್ರಾಡಕ್ಟ್ಸ್ ಇದೆ ಅಂತ. ಸೊ ಕ್ವಿಕ್ ಆಗಿ ಸೊ ನೀವು ಎಲ್ಲರೂ ರೆಡಿ ಇದ್ರೆ ಎಸ್ ಅಂತ ಹಾಕಿ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ. ಸೊ ಯಾರ್ಯಾರು ಲೈವ್ ಆಗಿ ಜಾಯಿನ್ ಆಗಿದ್ದೀರಾ, ಸೊ ಆಲ್ ದ ಪಾರ್ಟಿಸಿಪೆಂಟ್ಸ್ ಗೆ ಮತ್ತೊಮ್ಮೆ ವೆಲ್ಕಮ್ ನನ್ನ ಕಡೆಯಿಂದ. ಸೊ ನಾನು ಕೆಲವೇ ಒಂದ್ ನಿಮಿಷಗಳಲ್ಲಿ ಸ್ಕ್ರೀನ್ ಅನ್ನು ಶೇರ್ ಮಾಡ್ತಾ ನನ್ನ ಇವತ್ತಿನ ಈ ಟ್ರೈನಿಂಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರೈಟ್, ಸೊ ನೀವೆಲ್ಲರೂ ರೆಡಿ ಇರ್ಬೇಕು. ಅಂಡ್ ಏನೇನ್ ಪ್ರಾಡಕ್ಟ್ಸ್ ಗಳನ್ನು ಯೂಸ್ ಮಾಡ್ತಾ ಇದ್ದೀರಾ, ಐ ರಿಲೇಟೆಡ್ ಮೇಕಪ್ ಇರಬಹುದು, ಯಾವ ತರಹದ ಐ ಮೇಕಪ್ ಗಳನ್ನು ನೀವು ಮಾಡ್ಕೊಳಕ್ ಇಷ್ಟ ಪಡ್ತಾ ಇದ್ದೀರಾ, ಸೊ ಯಾವ ಪ್ರಾಡಕ್ಟ್ಸ್ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ ಅಂತಾನು ಮೆನ್ಷನ್ ಮಾಡಬಹುದು ನಮ್ಮ ಲೈವ್ ಚಾಟ್ ಬಾಕ್ಸ್ ಅಲ್ಲಿ. ಸೊ ನಾನು ಸ್ಕ್ರೀನ್ ಅನ್ನು ಶೇರ್ ಮಾಡ್ತಾ ಇದೀನಿ. ಸೊ ಫಸ್ಟ್ ನಮ್ಮ ಐಸ್ ಬಗ್ಗೆ, ನಮ್ಮ ಐಸ್ ಬ್ಯೂಟಿ ಬಗ್ಗೆ ಮಾತಾಡೋಣ. ಸೊ ಯಾವ ತರಹಪ್ಪ ಅಂದ್ರೆ ಯಾವ ತರ ನಿಮ್ಮ ಐಸ್ ಅನ್ನು ಬ್ಯೂಟಿಫೈ ಮಾಡ್ತೀರಾ, ಸೊ ಯಾವ ತರಹ ನೀವು ನಿಮ್ಮ ಲುಕ್ ಅನ್ನು ಕೊಡಕ್ ಇಷ್ಟ ಪಡ್ತೀರಾ, ಸೊ ಅದೇ ತರಹ ಡೆಫಿನೆಟ್ ಆಗಿ ನೀವು ನಿಮ್ಮ ಒಂದ್ ಬ್ಯೂಟಿಫುಲ್ ಆಗಿರುವಂತಹ ಫೀಚರ್ ಅನ್ನು ಪ್ರಾಪರ್ ಆಗಿ ಮೇಕಪ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅನ್ನು ಬಳಸ್ಕೊಂಡು ನೈಸ್ ಆಗಿ ಶೇಪ್ ಪ್ರೊವೈಡ್ ಮಾಡ್ತಾ ಸೊ ಏನಪ್ಪಾ ಅಂದ್ರೆ ನಿಮ್ಮ ಫೇಸ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಫರೆನ್ಸ್ ಅನ್ನು ತಗೊಂಡ್ಬರ್ಬಹುದು. ಸೊ ಬಟ್ ಅದಕ್ಕೆ ಏನ್ ಬೇಕಾಗಿರುತ್ತೆ, ನಮ್ಗೆ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಪ್ರಾಕ್ಟೀಸ್ ಜೊತೆ ಒಳ್ಳೆ ಪ್ರಾಡಕ್ಟ್ ಕಾಂಬಿನೇಷನ್ ಇದ್ರೆ ಸೊ ತುಂಬಾನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ. ಸೊ ಅದಕ್ಕಾಗಿ ಸೊ ನೀವು ಇನ್ ಕೇಸ್
ಮೇಕಪ್ ಲವರ್ ಇದೀರಾ ಅಂದ್ರೆ ಡೆಫಿನೆಟ್ ಆಗಿ ನಮ್ಮ ಅರ್ಬನ್ ಕಲರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಿಂತ ಬೆಟರ್ ಯಾವ್ದೋ ಪ್ರಾಡಕ್ಟ್ಸ್ ಇಲ್ಲ ನಿಮ್ಗೆ ಸಿಗಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದೀನಿ. ಸೊ ಯಾಕಂದ್ರೆ ನಮ್ಮ ಕಣ್ಣಿನ ಮೇಕಪ್ ಇರ್ಬಹುದು, ಫೇಸ್ ಮೇಕಪ್ ಇರಬಹುದು, ಲಿಪ್ಸ್ ಮೇಕಪ್ ಇರ್ಬಹುದು, ಸೇಫ್ಟಿ ಜೊತೆ ಬರುತ್ತೆ. ಯಾವುದೇ ತರಹದ ಡ್ಯಾಮೇಜಸ್ ಗಳು ಫೇಸ್ ಮೇಲೆ ಆಗಲ್ಲ. ನಿಮ್ಮ ಕಾಸ್ಮೆಟಿಕ್ಸ್ ರಿಲೇಟೆಡ್ ಪ್ರಾಡಕ್ಟ್ಸ್ ಯಾವುದೇ ತರಹದ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಮ್ಮ ಅರ್ಬನ್ ಕಲರ್ದು ಸೊ ಸ್ಕಿನ್ ಸೇಫ್ ಆಗಿರುತ್ತೆ. ಸೊ ಐ ಮೇಕಪ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಸೊ ಕ್ವಿಕ್ ಆಗಿ ಡಿಸ್ಕಸ್ ಮಾಡೋಣ ನಮ್ಮ ಇವತ್ತಿನ ಸೆಷನ್ ನಲ್ಲಿ. ಸೊ ಬೇರೆ ಬೇರೆ ತರಹದ ಆಪ್ಷನ್ಸ್ ಗಳು ಇರುತ್ತೆ. ಸೊ ಐ ಮೇಕಪ್ ಅಂತ ಹೇಳಿದ ತಕ್ಷಣ ಸ್ಪೆಷಲಿ ಮಸ್ಕಾರಾ ಇರುತ್ತೆ. ಸೊ ಮಸ್ಕಾರಾ ಅಂತ ಹೇಳಿದ ತಕ್ಷಣ ಈ ತರ ಐ ಲ್ಯಾಶಸ್ ಮೇಲೆ ಅಪ್ಲೈ ಮಾಡುವಂತದ್ದು, ಐ ಶ್ಯಾಡೋಸ್ ಇರುತ್ತೆ. ಸೊ ಅದೇ ತರ ಕಾಜಲ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್. ಐ ಲೈನರ್ಸ್ ಇರುತ್ತೆ. ಸೊ ಈ ತರ ಐ ಲೀಡ್ ಮೇಲೆ ಸೊ ಲೈನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಒಂದು ಬ್ಯೂಟಿಫೈ ಮಾಡಬಹುದು ನಿಮ್ಮ ಐಸ್ ಅನ್ನು. ಅಂಡ್ ಬ್ರೋ ಡಿಫೈನರ್, ಐಬ್ರೋ ಡಿಫೈನರ್ ಅಂತ ಹೇಳ್ತೀವಿ. ಸೊ ಪ್ರಾಪರ್ ಆಗಿ ನಿಮ್ಮ ಐಬ್ರೋಸ್ ಅನ್ನು ಡಿಫೈನ್ ಮಾಡೋದು ಕೂಡ ಒಂದು ನ್ಯಾಕ್ ಅಂತ ಹೇಳ್ಬಹುದು. ಸೊ ಇದನ್ನು ನೀವು ಪ್ರಾಪರ್ ವೇ ನಲ್ಲಿ ಪ್ರಾಡಕ್ಟ್ಸ್ ಗಳನ್ನು ಯುಟಿಲೈಸ್ ಮಾಡ್ಕೊಂತ ಬಂದ್ರೆ ಡೆಫಿನೆಟ್ ಆಗಿ ನಿಮ್ಮ ಬ್ಯೂಟಿಯನ್ನು ನೀವು ಎನ್ಹಾನ್ಸ್ ಮಾಡಬಹುದು. ಸೊ ಕ್ವಿಕ್ ಆಗಿ ಬನ್ನಿ ನೋಡೋಣ ಯಾವ ಯಾವ ತರಹದ ಪ್ರಾಡಕ್ಟ್ಸ್ ಇದೆ ಐ ಮೇಕಪ್ ಅಲ್ಲಿ ಅಂಡ್ ಏನ್ ಡಿಫ್ರೆನ್ಸ್ ಇದೆ ಬೇರೆ ಮಾರ್ಕೆಟ್ ಅವೈಲೇಬಲ್ ಪ್ರಾಡಕ್ಟ್ಸ್ ಇಂದ ಅಂತ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಗಳು ಇದೆ. ಸೊ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ, ಯಾವ ತರ ಎಕ್ಸ್ಟರ್ನಲಿ ಅಟ್ರಾಕ್ಟಿವ್ ಆಗಿ ನಮಗೆ ಕಾಣಿಸ್ತಾ ಇದೆ. ಸೊ ಅದೇ ತರ ಬೆನಿಫಿಟ್ ಕೂಡ ಪ್ರೊವೈಡ್ ಮಾಡುತ್ತೆ, ಫೀಚರ್ಸ್ ಕೂಡ ಇದು ಎನ್ಹಾನ್ಸ್ ಮಾಡುತ್ತೆ ಅಂಡ್ ನಮ್ಮ ಸ್ಕಿನ್ ಸೇಫ್ಟಿ ಜೊತೆ ಕೂಡ ಬರುತ್ತೆ. ಸೊ ಇದ್ರಲ್ಲಿ ಐಲೈನರ್ ಬಗ್ಗೆ ಮಾತಾಡ್ಬೇಕಂದ್ರೆ ಎರಡ್ ತರದ ಐಲೈನರ್ಸ್ ಇರುತ್ತೆ. ಸೊ ಇದು HD ಐಲೈನರ್ ಅಂತ ಹೇಳ್ತೀವಿ. ಸೊ ಪೆನ್ ಫಾರ್ಮ್ ಅಲ್ಲಿ ಇರುತ್ತೆ. ಅದೇ ತರ ಲಿಕ್ವಿಡ್ ಐಲೈನರ್ ಕೂಡ ಇರುತ್ತೆ. ಸೊ ಅಂಡ್ ಬ್ರೋ ಡಿಫೈನರ್ ಈ ತರ ಇರುತ್ತೆ. ಅಂಡ್ ನಮ್ಮ ಐ ಶಾಡೋ ಪ್ಯಾಲೆಟ್ಸ್ ಈ ತರ ಕ್ವಾಡ್ಸ್ ಅಲ್ಲಿ ಅವೈಲೇಬಲ್ ಇದೆ. ಎರಡ್ ತರದ ಆಪ್ಷನ್ ಇದೆ. ಅಂಡ್ ಮಸ್ಕಾರಾ ಇದೆ. ಸೊ ಅಪಾರ್ಟ್ ಫ್ರಮ್ ದಟ್ ಇಂಟೆನ್ಸ್ ಕಲರ್ ಐ ಪೆನ್ಸಿಲ್ಸ್ ಇದೆ, ತುಂಬಾ ಜನದು ಫೇವರೇಟ್ ಇದು. ಅಂಡ್ ಕಾಜಲ್ ಕೂಡ ಅವೈಲೇಬಲ್ ಇದೆ. ಸೊ ಯಾವ ತರ ಯೂಸ್ ಮಾಡೋದು, ಏನೇನ್ ಬೆನಿಫಿಟ್ ಇದೆ ಅಂತ ಕ್ವಿಕ್ ಆಗಿ ಬನ್ನಿ ನೋಡೋಣ. ಸೊ ಮೋಸ್ಟ್ ಆಫ್ ದ ಟೈಮ್ ನೀವು ಟ್ರೈನಿಂಗ್ಸ್ ಅನ್ನು ಅಟೆಂಡ್ ಮಾಡಿರ್ತೀರಾ. ಸೊ ಅದಕ್ಕಾಗಿ ನಾನು ಸ್ವಲ್ಪ ಕ್ವಿಕ್ ಆಗಿ ಹೇಳ್ತಾ ಇದ್ದೀನಿ. ಸೊ ಏನಾದ್ರು ಕ್ವಶನ್ಸ್ ಗಳು ಇದ್ರೆ ಡೆಫಿನೆಟ್ ಆಗಿ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ನೀವು ಮೆನ್ಷನ್ ಮಾಡಬಹುದು. ಸೊ ವೈಡ್ ರೇಂಜ್ ಆಫ್ ಕಲರ್ ಆಪ್ಷನ್ಸ್ ಡೆಫಿನೆಟ್ ಆಗಿ ಅವೈಲೇಬಲ್ ಇದೆ. ಸೊ ಎರಡ್ ತರಹದ ಆಪ್ಷನ್ಸ್ ಇದೆ ಆಸ್ ಆಫ್ ನೌ. ಸೊ ಯಾವ ತರ ನೀವು ಬ್ಯೂಟಿ ಇಂಡಸ್ಟ್ರಿ ಬಗ್ಗೆ ಅವೇರ್ನೆಸ್ ಅನ್ನು ತಗೊಳ್ತಾ ಇರ್ತೀರಾ, ಸೊ ಪ್ರಮೋಟ್ ಮಾಡ್ತಾ ಇರ್ತೀರಾ ನಿಮ್ಮ ಟೀಮ್ ಅಲ್ಲಿ. ಸೊ ಅದೇ ತರ ನಾವು ಮೋಸ್ಟ್ ಅಪ್ಡೇಟೆಡ್ ಪ್ರಾಡಕ್ಟ್ಸ್ ಅನ್ನು ನಿಮಗೋಸ್ಕರ ತಗೊಂಡ್ ಬರ್ತೀವಿ. ಸೊ ಸದ್ಯಕ್ಕೆ ಇವಾಗ ಈ ತರ ಕ್ವಾಡ್ಸ್ ಇದೆ ನಮ್ಮ ಹತ್ರ ಐ ಶಾಡೋ ಪ್ಯಾಲೆಟ್ಸ್ ಅಲ್ಲಿ. ಸೊ ಎವರ್ ಲಾಸ್ಟಿಂಗ್, ಫನ್ ಅಂಡ್ ಡೇರಿಂಗ್ ಸ್ಮೋಕಿ ಅಂತ. ಸೊ ಪಾರ್ಟಿ ಲುಕ್ ಇರಬಹುದು, ರೆಗ್ಯುಲರ್ ಲುಕ್ ಇರಬಹುದು. ಸೊ ಎರಡ್ ತರಹದ ಕಾಂಬಿನೇಷನ್ ಇಂದ ನೀವು ನಮ್ಮ ಐ ಶಾಡೋ ಪ್ಯಾಲೆಟ್ಸ್ ಅನ್ನು ಯೂಸ್ ಮಾಡಬಹುದು. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ನೀವು ಇಲ್ಲಿ ನೋಟ್ ಡೌನ್ ಮಾಡ್ಕೋಬೇಕಾಗಿರೋದು, ಇದು ಯೂನಿಕ್ ವೆಟ್ ಅಂಡ್ ಡ್ರೈ ಟೆಕ್ನಾಲಜಿಯಿಂದ ಫಾರ್ಮ್ ಆಗಿರುತ್ತೆ. ಅಂದ್ರೆ ಸೊ ಈ ನಮ್ಮ ಐ ಶಾಡೋ ಪ್ಯಾಲೆಟ್ಸ್ ಅನ್ನು ನೀವು ಡೆಫಿನೆಟ್ ಆಗಿ ಸೊ ಇದರಲ್ಲಿ ಇರುವಂತಹ ಅಪ್ಲಿಕೇಟರ್ ಅನ್ನು ಜಸ್ಟ್ ಡಿಪ್ ಮಾಡ್ತಾ ಇದ್ರಲ್ಲಿ ಅಪ್ಲೈ ಮಾಡಬಹುದು. ಅಪಾರ್ಟ್ ಫ್ರಮ್ ದಟ್ ವೆಟ್ ಅಂತ ಹೇಳಿದ ತಕ್ಷಣ ನೀವು ನಿಮ್ಮ ಈ ಅಪ್ಲಿಕೇಟರ್ ಅನ್ನು ಅಥವಾ ಐ ಬ್ರಷ್ ಅನ್ನು ಸ್ವಲ್ಪ ಮೇಕಪ್ ಸ್ಪ್ರೇ ಜೊತೆ ಇಲ್ಲ ಅಂದ್ರೆ ವಾಟರ್ ಸ್ಪ್ರೇ ಮಾಡಿ ಒದ್ದೆ ಮಾಡ್ತಾ ನೀವು ಈ ತರದ ಪ್ರಾಡಕ್ಟ್ ಅನ್ನು ನಿಮ್ಮ ಐಲಿಡ್ ಮೇಲೆ ಅಪ್ಲೈ ಮಾಡಬಹುದು. ಸೊ ಎರಡ್ ತರಹದ ಆಪ್ಷನ್, ಡ್ರೈ ಲುಕ್ ಅಂಡ್ ವೆಟ್ ಲುಕ್ ನೀವು ಕ್ರಿಯೇಟ್ ಮಾಡಬಹುದು. ಸೊ ಈ ಎರಡ್ ತರಹದ ಆಪ್ಷನ್ ಮೋಸ್ಟ್ ಪ್ರಾಬಬ್ಲಿ ಯಾವುದೇ ತರಹದ ಪ್ರಾಡಕ್ಟ್ಸ್ ಅಲ್ಲಿ ಸ್ಪೆಷಲಿ ಐ ಶಾಡೋ ಅಲ್ಲಿ ಸಿಗೋದಿಲ್ಲ. ಸೊ ನಮ್ಮ ಹತ್ರ ಅವೈಲೇಬಲ್ ಇದೆ. ಬಟ್ ರೈಟ್ ವೇ ನಲ್ಲಿ ಯೂಸೇಜ್ ಮಾಡ್ಕೊಳ್ಳಿ. ಇದನ್ನು ಒಂದ್ ವರ್ಸಟೈಲ್ ಆಗಿ ಫಿನಿಶ್ ಕೂಡ ಪ್ರೊವೈಡ್ ಮಾಡುತ್ತೆ. ಈ ತರ ವೆಟ್ ಅಂಡ್ ಡ್ರೈ ಟೆಕ್ನಾಲಜಿಯನ್ನು ಪ್ರಾಪರ್ ವೇ ನಲ್ಲಿ ನಾವು ಯುಟಿಲೈಸ್ ಮಾಡ್ಕೊಂತ ಬಂದ್ರೆ ರೆಗ್ಯುಲರ್ ಬೇಸಿಸ್ ಅಲ್ಲಿ ನೀವು ಕಾರ್ಪೊರೇಟ್ ಮೇಕಪ್ ಅಲ್ಲಿ ಕೂಡ ಇರಬಹುದು, ಅಥವಾ ನೀವು ಒಂದು ಬ್ರಾಂಡ್ ಅಂಬಾಸಿಡರ್ ಆಗಿದ್ದೀರಾ ಮೇಕಪ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅಂದ್ರೆ ನೀವು ಕೂಡ ಸೆಲ್ಫ್ ಆಗಿ ಅಪ್ಲೈ ಮಾಡೋದು, ಪ್ರಾಕ್ಟೀಸ್ ಮಾಡೋದು, ಅದನ್ನು ಪ್ರಮೋಟ್ ಮಾಡೋದು ಕಲಿಬೇಕಾಗಿ ಕರೆಕ್ಟ್ ಅಲ್ವಾ? ಸೊ ಐ ಶಾಡೋ ಇಂದ ಕಂಪ್ಲೀಟ್ ಆಗಿ ನಮ್ಮ ಐ ಲುಕ್, ನಮ್ಮ ಬ್ಯೂಟಿಯನ್ನು ಎನ್ಹಾನ್ಸ್ ಡೆಫಿನೆಟ್ಲಿ ಮಾಡಬಹುದು. ಸೊ ಈ ತರಹ ಏನಪ್ಪಾ ಅಂದ್ರೆ ಇನ್ನೊಂದು ಪ್ರಾಪರ್ಟಿ ನಮ್ಮ ಈ ಪ್ರಾಡಕ್ಟ್ ಹೇಳ್ಬೇಕಂದ್ರೆ ಕಂಪ್ಲೀಟ್ ಆಗಿ ಕ್ರೀಸ್ ಪ್ರೂಫ್ ಇರುತ್ತೆ, ಬಚ್ ಪ್ರೂಫ್, ಸ್ಮಿಯರ್ ಪ್ರೂಫ್ ಅಂತ ಹೇಳ್ತೀವಿ. ಯಾವುದೇ ತರಹದ ನಿಮ್ಮ ಪ್ಯಾಲೆಟ್ ಸ್ಪ್ರೆಡ್ ಆಗಲ್ಲ. ಅಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ನೆನ್ಪಿಟ್ಕೋಬೇಕಾಗಿರೋದು, ಸೊ ಇದು ಸ್ಮಚ್ ಏನಪ್ಪಾ ಅಂದ್ರೆ ಕ್ರೀಸ್ ಪ್ರೂಫ್ ಇರುತ್ತೆ. ಅಂದ್ರೆ ಲೈನ್, ಐಲಿಡ್ ಮೇಲೆ ಏನ್ ಲೈನ್ ಇರುತ್ತೆ, ನೀವು ಐ ಅನ್ನು ಓಪನ್ ಮಾಡಿದ ತಕ್ಷಣ ಒಂದು ಲೈನ್ ಫಾರ್ಮ್ ಆಗುತ್ತೆ, ಅದಕ್ಕೆ ನಾವು ಕ್ರೀಸ್ ಲೈನ್ ಅಂತ ಹೇಳ್ತೀವಿ. ಸೊ ಈ ಪರ್ಟಿಕ್ಯುಲರ್ ಲೈನ್ಗೆ ಸೊ ನಾವು ಸೋ ಮೆನಿ ಟೈಮ್ಸ್ ಬ್ಲಿಂಕ್ ಮಾಡ್ತಾ ಇರ್ತೀವಿ. ಸೊ ಅವಾಗ ಸ್ಪೆಷಲಿ ನಮ್ಮ ಐ ಶಾಡೋ ಮೇಕಪ್ ಏನಪ್ಪಾ ಅಂದ್ರೆ ಹಾಳಾಗಿ ಹೋಗುತ್ತೆ. ಸೊ ಆತರ ಆಗಿ ಒಂದು ಪ್ರಾಪರ್ ಆಗಿ ಲುಕ್ ಬರಲ್ಲ. ಸೊ ಆ ಕಾನ್ಸೆಪ್ಟ್ ಅನ್ನು ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಈ ಪರ್ಟಿಕ್ಯುಲರ್ ಕ್ವಾಡ್ಸ್ ಅನ್ನು ತಗೊಂಡ್ ಬಂದಿರೋದು. ಸೊ ನೀವು ಐಲಿಡ್ ಮೇಲೆ ಅಪ್ಲೈ ಮಾಡಿದ್ರೆ ಪ್ರಾಪರ್ ಆಗಿ ಸೆಟಲ್ ಮಾಡಿಸಿದ್ರೆ ನಮ್ಮ ಈ ಪ್ರಾಡಕ್ಟ್ ಅನ್ನು ಇಲ್ಲಿ ಸೊ ಯಾವುದೇ ತರಹದ ಕ್ರೀಸ್ ಪ್ರೂಫ್, ಲೈನ್ಸ್ ಫಾರ್ಮ್ ಆಗಲ್ಲ, ಸಪ್ರೇಟ್ ಆಗಲ್ಲ ನಿಮ್ಮ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಪ್ರಾಡಕ್ಟ್ ಅಂತ ಹೇಳ್ಬಹುದು. ಕಂಪ್ಲೀಟ್ಲಿ ಕೆಮಿಕಲ್ ಫ್ರೀ ಇರುತ್ತೆ, ಪ್ಯಾರಾಬಿನ್ ಫ್ರೀ ಇರುತ್ತೆ. ಸೊ ನಾನ್ ಆಯಿಲಿ ಇರುತ್ತೆ, ವೆರಿ ಡ್ರೈ ಲುಕ್ ಫಾರ್ಮ್ ಮಾಡುತ್ತೆ. ಸೊ ತುಂಬಾ ಚೆನ್ನಾಗಿ ಏನಪ್ಪಾ ಅಂದ್ರೆ
ನೈಸ್ ಆಗಿ ಲುಕ್ ಅನ್ನು ಕ್ರಿಯೇಟ್ ಮಾಡಕ್ಕೆ, ಲಾಂಗ್ ಲಾಸ್ಟಿಂಗ್ ಲುಕ್ ಅನ್ನು ನೀವು ಕ್ರಿಯೇಟ್ ಮಾಡಬಹುದು. ಅಂಡ್ ಟಾಪ್ ಆಫ್ ದಟ್ ಯಾರೆಲ್ಲ ಲೆನ್ಸ್ ಕೂಡ ವೇರ್ ಮಾಡ್ತಾ ಇರ್ತಾರೆ ಅವರು ಕೂಡ ಅಪ್ಲೈ ಮಾಡಬಹುದು. ಯಾವುದೇ ತರಹದ ಭಯ ಇಲ್ದಂಗೆ, ಯಾಕಪ್ಪ ಅಂದ್ರೆ ಅಷ್ಟು ಸೇಫ್ಟಿ ಇರುತ್ತೆ. ಕಣ್ಣಲ್ಲಿ ಬೈ ಮಿಸ್ಟೇಕ್ ಹೋಗಿದ್ರೆ ಕೂಡ ಸೊ ಯಾವುದೇ ತರಹದ ಹಾರ್ಮ್ಫುಲ್ ಎಫೆಕ್ಟ್ ಆಗಲ್ಲ. ಆಪ್ಥಲ್ಮಾಲಜಿಕಲಿ ಟೆಸ್ಟೆಡ್ ಇದೆ, ಡರ್ಮೆಟಾಲಜಿಕಲಿ ಟೆಸ್ಟೆಡ್ ಇದೆ. ಸೊ ಹಾಗಾಗಿ ವೆರಿ ವೆರಿ ಸೇಫ್ ಆಗಿದೆ. ಸೊ ಇದಾಯ್ತು ನಮ್ಮ ಐ ಶ್ಯಾಡೋ ಬಗ್ಗೆ. ಸೊ ಇಂಟೆನ್ಸ್ ಕಲರ್ ಐ ಪೆನ್ಸಿಲ್ ಬಗ್ಗೆ ಮಾತಾಡ್ಬೇಕಂದ್ರೆ, ಸೊ ಮೈ ಫೇವ್ರೆಟ್ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದೀನಿ. ವೆರಿ ವೆರಿ ಸಾಫ್ಟ್, ಗ್ಲೈಡಿಂಗ್ ಅಂಡ್ ತುಂಬಾ ಚೆನ್ನಾಗಿ ಒಂದ್ ಗ್ಲಿಟರ್ ಜೊತೆ ಕೂಡ ಬರುತ್ತೆ. ಸೊ ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿ ಅಪ್ಲೈ ಮಾಡುವಾಗ ಕೂಡ ಒಂದು ಇಂಟ್ರೆಸ್ಟ್ ಬರುತ್ತೆ. ಸಾಫ್ಟ್ ಅಂಡ್ ಕ್ರೀಮಿ ಇರುತ್ತೆ, ವಾಟರ್ ಪ್ರೂಫ್ ಕೂಡ ಇರುತ್ತೆ, ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ. ಯಾರ್ಯಾರಿಗೆ ಐ ಶ್ಯಾಡೋ ಅನ್ನು ಯೂಸ್ ಮಾಡೋದು ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಸೊ ಅಂಥವ್ರು ಏನ್ ಮಾಡಬಹುದು, ಸೊ ಇಂಟೆನ್ಸ್ ಕಲರ್ ಐ ಪೆನ್ಸಿಲ್ ಇಂದ ನೀವು ಸ್ಪೆಷಲಿ ನಿಮ್ಮ ಐ ಶ್ಯಾಡೋ ಮೇಕಪ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಕ್ಕೆ ಕೂಡ ಈ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡಬಹುದು. ಸೊ ಈ ಇಂಟೆನ್ಸ್ ಕಲರ್ ಐ ಪೆನ್ಸಿಲ್ ಏನಪ್ಪಾ ಅಂದ್ರೆ, ಸೊ 12 ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ, ನ್ಯೂಡ್ ಪ್ಲಸ್ ಡಾರ್ಕ್ ಅಲ್ಲಿ. ಸೊ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಸೊ ಆ ಕಲರ್ಸ್ ಅನ್ನು ಯೂಸ್ ಮಾಡಬಹುದು. ನಾನು ರೆಕಮೆಂಡ್ ಮಾಡಕ್ ಇಷ್ಟಪಡ್ತಾ ಇದೀನಿ. ಆಲ್ ದ ಕಲರ್ಸ್ ಇಂಪಾರ್ಟೆಂಟ್ ಇದೆ. ಅಕಾರ್ಡಿಂಗ್ ಟು ನಮ್ಮ ಫಂಕ್ಷನ್ ಇರ್ಬಹುದು, ಅಕಾರ್ಡಿಂಗ್ ಟು ನಮ್ಮ ಥೀಮ್ ಇರಬಹುದು, ಡ್ರೆಸ್ ಇರಬಹುದು, ರೆಗ್ಯುಲರ್ ನಿಮ್ಮ ಲುಕ್ ಇರಬಹುದು, ಯಾವುದೇ ಕಾರಣಕ್ಕೂ ಯಾವುದೇ ಥಿಂಗ್ ಇರಬಹುದು, ಯಾವುದೇ ಗೆಟ್ ಟುಗೆದರ್ ಇರಬಹುದು, ಸೊ ನಾರ್ಮಲ್ ಇರಬಹುದು, ಸಿಚುವೇಶನ್ ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಸೆಟ್ ಆಗುವಂತ ನಮ್ಮ ಇಂಟೆನ್ಸ್ ಕಲರ್ ಐ ಪೆನ್ಸಿಲ್ ಈಸ್ ರಿಯಲಿ ಅಮೇಸಿಂಗ್. ಡರ್ಮೆಟಾಲಜಿಕಲಿ ಅಂಡ್ ಆಪ್ಥಲ್ಮಾಲಜಿಕಲಿ ಟೆಸ್ಟೆಡ್ ಕೂಡ ಆಗಿದೆ. ಸೊ ಜರ್ಮನಿನಲ್ಲಿ ಇದು ಆಕ್ಚುಲಿ ನಾವು ಫಾರ್ಮುಲೇಟ್ ಮಾಡಿರೋದು. ಸೊ ತುಂಬಾ ಚೆನ್ನಾಗಿದೆ. ಸೊ ಅಟ್ ಲೀಸ್ಟ್ 3 ಅಂಟು ಪೆನ್ಸಿಲ್ಸ್ ನಮ್ಮ ಹತ್ರ ಇರ್ಲೇಬೇಕಾಗಿರುತ್ತೆ, ಡಿಫ್ರೆಂಟ್ ಕಲರ್ಸ್ ಗೋಸ್ಕರ, ಒಕೇಶನಲಿ ಪರ್ಪಸ್ ಗೋಸ್ಕರ. ಕರೆಕ್ಟ್ ಅಲ್ವಾ? ಸೊ ಅದೇ ತರ ಕಾಜಲ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳಿದೀನಿ. ಸೊ ತುಂಬಾ ಜನರು ವಿತೌಟ್ ಕಾಜಲ್ ಹೊರಗಡೆ ಹೋಗಕ್ಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಫೀಲ್ ಮಾಡಲ್ಲ. ಒಂದ್ ಥಿನ್ ಲೈನ್ ಕೂಡ ಅಟ್ಲೀಸ್ಟ್ ವಾಟರ್ ಲೈನ್ ಅಲ್ಲಿ ಅಪ್ಲೈ ಮಾಡಕ್ಕೆ ಬೇಕಪ್ಪ ಅಂತ ಜನ ಕೇಳ್ತಾರೆ. ಅಂಡ್ ಒಳ್ಳೆ ಕಾಜಲ್ ಸಿಗೋದು ವೆರಿ ಡಿಫಿಕಲ್ಟ್ ಆಗುತ್ತೆ, ಯಾಕಂದ್ರೆ ತುಂಬಾ ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಸ್ಮಜ್ ಆಗ್ತಾ ಇರುತ್ತೆ, ಅದು ಕಂಪ್ಲೀಟ್ ಆಗಿ ಫೇಡ್ ಆಗ್ತಾ ಇರುತ್ತೆ, ಕಾಜಲ್ ವಾಟರ್ ಪ್ರೂಫ್ ಇರಲ್ಲ. ಸೊ ಹಾಗಾಗಿ ತುಂಬಾ ಜನ ಕಷ್ಟ ಪಡ್ತಾ ಇರ್ತಾರೆ ಒಂದು ಒಳ್ಳೆ ಕಾಜಲ್ ಸಿಗ್ಬೇಕಪ್ಪ ಅಂತ. ಸೊ ನಿಮ್ಮ ಸರ್ಚ್ ಇಲ್ಲೇ ಎಂಡ್ ಆಗುತ್ತೆ. ಯಾಕಪ್ಪ ಅಂದ್ರೆ ಇಂಟೆನ್ಸ್ ಸ್ಟೇ 10 ಅವರ್ಸ್ ಕಾಜಲ್ ಬ್ಲಾಕೆಸ್ಟ್ ಬ್ಲಾಕ್ ಅಲ್ಲಿ ಅವೈಲೇಬಲ್ ಇದೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಅಪ್ಲೈ ಮಾಡಿ, ಥಿಕ್ ಲೈನ್ ಬೇಕು, ಥಿನ್ ಲೈನ್ ಬೇಕು, ಯಾವ ತರ ನಿಮ್ಗೆ ಬೇಕು ಆ ತರ ನೀವು ಅಪ್ಲೈ ಮಾಡ್ಕೊಂಡ್ರೆ ಸೊ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೊ ಅಂಟಿಲ್ ಅನ್ಲೆಸ್ ನೀವು ರಫ್ ಆಗಿ ರಬ್ ಮಾಡ್ತೀರಾ ಐಸ್ಗೆ, ಸೊ ಅಲ್ಲಿವರೆಗೆ ಅದು ಸ್ಪ್ರೆಡ್ ಆಗಲ್ಲ, ಸ್ಮಜ್ ಆಗಲ್ಲ, ವಾಟರ್ ಪ್ರೂಫ್ ಕೂಡ ಇರುತ್ತೆ. ಅಂಡ್ ಏನಪ್ಪಾ ಅಂದ್ರೆ ಸೊ ತುಂಬಾ ಚೆನ್ನಾಗಿದೆ, ಲಾಂಗ್ ಲಾಸ್ಟಿಂಗ್ ಕೂಡ ಬರುತ್ತೆ. ಸೊ ಡಾರ್ಕ್ ಇರುತ್ತೆ. ಸೊ ಒಂದ್ ಡಾರ್ಕ್ ಲುಕ್ ಅನ್ನು ಕೂಡ ನಿಮ್ಮ ಐಸ್ ಅಲ್ಲಿ ಕ್ರಿಯೇಟ್ ಮಾಡಬಹುದು. ವಾಟರ್ ಲೈನ್ ಅಲ್ಲಿ ಇರಬಹುದು ಅಥವಾ ನಿಮ್ಮ ಐ ಲಿಡ್ ಮೇಲೆ ಇರಬಹುದು. ಸೊ ನೀವು ಬೋತ್ ದ ವೇ ನಲ್ಲಿ ಇದನ್ನು ಯೂಸೇಜ್ ಮಾಡಬಹುದು. ಸೊ ಅದೇ ತರ ಲಿಕ್ವಿಡ್ ಲೈನರ್ ಕೂಡ ಅವೈಲೇಬಲ್ ಇದೆ ಐ ಲೈನರ್ ಅಲ್ಲಿ, ಅಂಡ್ ಪೆನ್ ಐ ಲೈನರ್ ಕೂಡ ಅವೈಲೇಬಲ್ ಇದೆ ನಮ್ಮ ಹತ್ರ. ಸೊ ಒಂದ್ ಲಿಕ್ವಿಡ್ ಐ ಲೈನರ್ ಅಂಡ್ ಒಂದ್ ಪೆನ್ ಲೈನರ್, ಹೈ ಡೆಫಿನೇಷನ್ ಐ ಲೈನರ್ ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ, ಲಿಕ್ವಿಡ್ ಲೈನರ್ ನಮ್ಗೆ ಪ್ರೊವೈಡ್ ಮಾಡುತ್ತೆ ಒಂದ್ ಮ್ಯಾಟ್ ಫಿನಿಶ್ ಕೈಂಡ್ ಆಫ್ ಲುಕ್. ಅದೇ ತರ ಈ ತರ ಹೈ ಡೆಫಿನೇಷನ್ ಐ ಲೈನರ್ ಏನಿದೆ ಶೈನ್, ನಮ್ಗೆ ಶೈನ್ ಲುಕ್ ಬೇಕಪ್ಪ ಅಂದ್ರೆ ನೀವು ಈ ನಮ್ಮ HD ಐ ಲೈನರ್ ಅನ್ನು ಯೂಸ್ ಮಾಡಬಹುದು. ಅಂಡ್ ಪ್ಲಸ್ ಯಾರು ಇವಾಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದ್ದೀರಾ, ಅಷ್ಟು ಐ ಲೈನರ್ ನಮ್ಗೆ ಕ್ಲಿಯರ್ ಆಗಿ ಅಪ್ಲೈ ಮಾಡಕ್ಕೆ ರೂಢಿ ಇಲ್ಲಪ್ಪ ಅಂತ ಹೇಳ್ತಾ ಇದ್ದೀರಾ, ಸೊ ಅಂತವರಿಗೆ HD ಐ ಲೈನರ್ ತುಂಬಾ ಹೆಲ್ಪ್ ಔಟ್ ಮಾಡುತ್ತೆ. ಪೆನ್ ಶೇಪ್ ಇರೋದ್ರಿಂದ ಯಾವ ತರ ಪೆನ್ ಅನ್ನು ಹಿಡ್ಕೊಳ್ತೀರಾ ಸೊ ಅದೇ ತರ ನೀವು ಡ್ರಾ ಮಾಡಬಹುದು ಲೈನ್ ಅನ್ನು. ವೆರಿ ಸಾಫ್ಟ್ ಆಗಿ ನೈಸ್ ಆಗಿ ಇರುತ್ತೆ. ಬಟ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ ಒಂದು ಥಿಂಗ್ ಏನಪ್ಪಾ ಅಂದ್ರೆ, ನಾವು ಅಪ್ಸೈಡ್ ಡೌನ್ ಆಫ್ಟರ್ ದ ಯೂಸೇಜ್ ಈ ಪ್ರಾಡಕ್ಟ್ ಅನ್ನು ಇಡಬೇಕಾಗಿರುತ್ತೆ. ನಾರ್ಮಲ್ ಆಗಿ ಯಾವ ತರ ನಾವು ಪೆನ್ಸ್ ಅನ್ನು ಇಡ್ತೀವಿ ಆ ತರ ಇಲ್ಲ, ಸೊ ಉಲ್ಟಾ ಡೈರೆಕ್ಷನ್ ಅಲ್ಲಿ ನಾವು ಇಡ್ಬೇಕಾಗಿರುತ್ತೆ. ಸೊ ಯಾವುದೇ ತರದ ಒಂದು ನಿಮ್ಮ ಬಾಕ್ಸ್ ಅಲ್ಲಿ ಇರ್ತಾ ಇರಬಹುದು, ಒಂದ್ ಬಾಟಲ್ ಅಲ್ಲಿ ಇರ್ತಾ ಇರಬಹುದು. ಸೊ ಬಟ್ ಇದನ್ನು ಅಪ್ಸೈಡ್ ಡೌನ್ ಪೊಸಿಷನ್ ಅಲ್ಲಿ ಇಡಬೇಕು. ಸೊ ಬೋತ್ ದ ಪ್ರಾಡಕ್ಟ್ಸ್ ಏನಿದೆ ಸ್ವೆಟ್ ಪ್ರೂಫ್ ಇರುತ್ತೆ, ವಾಟರ್ ಪ್ರೂಫ್ ಇರುತ್ತೆ. ಸೊ ರೆಗ್ಯುಲರ್ ಆಗಿ ಕೂಡ ಯೂಸ್ ಮಾಡಬಹುದು. ಸೊ ತುಂಬಾ ಚೆನ್ನಾಗಿದೆ. ಸೊ ಲಿಕ್ವಿಡ್ ಐಲೈನರ್ ಏನಿದೆ 2 ತರಹದ ಶೇಡ್ಸ್ ಅಲ್ಲಿ ಅವೈಲೇಬಲ್ ಇದೆ, ಬ್ಲಾಕ್ ಕಲರ್ ಅಲ್ಲಿ ಅಂಡ್ ಬ್ಲೂ ಕಲರ್ ಅಲ್ಲಿ. ಅದೇ ತರ HD ಐಲೈನರ್ ಏನಿದೆ 3 ಶೇಡ್ಸ್ ಅಲ್ಲಿ ಅವೈಲೇಬಲ್ ಇದೆ, ಬ್ಲೂ, ಬ್ರೌನ್ ಅಂಡ್ ಬ್ಲಾಕ್ ಅಲ್ಲಿ. ಸೊ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ವಾಟರ್ ಪ್ರೂಫ್ ಇರುತ್ತೆ, ಒಂದ್ ನೈಸ್ ಆಗಿ ಲೈನ್ ಅನ್ನು ವೆರಿ ಕ್ವಿಕ್ ಡ್ರೈ ಟೆಕ್ನಾಲಜಿಯಿಂದ ಬಂದಿರುತ್ತೆ. ಸೊ ನೀವು ನಿಮ್ಮ ಐ ಲೈನರ್ ಆಗಿ ತಗೋಬೇಕಂದ್ರೆ ಪ್ರಾಡಕ್ಟ್, ಸೊ ಡೆಫಿನೆಟ್ ಆಗಿ ಅರ್ಬನ್ ಕಲರ್ ಲಂಡನ್ ಪ್ರಿಫರ್ ಮಾಡಿ. ಒನ್ ಆಫ್ ದಿ ಅಮೇಸಿಂಗ್ ಪ್ರಾಡಕ್ಟ್ ಆಗಿದೆ.
ಸೊ ಅದೇ ತರಹ ಮೈ ಫೇವ್ರೆಟ್ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಅರ್ಬನ್ ಕಲರ್ ಅಲ್ಟಿಮೇಟ್ ಲ್ಯಾಶ್ ಮಸ್ಕಾರಾ. ಸೊ ವಿತೌಟ್ ಮಸ್ಕಾರಾ ಡೆಫಿನೆಟ್ ಆಗಿ ಏನಪ್ಪಾ ಅಂದ್ರೆ ಕೆಲವೊಬ್ರು ಏನಪ್ಪಾ ಅಂದ್ರೆ ಹಾಲಿವುಡ್ ಸೆಲಿಬ್ರಿಟೀಸ್ ಇರಬಹುದು ಅಥವಾ ಮಾಡೆಲ್ಸ್ ಇರಬಹುದು. ಸೊ ಐಲೈನರ್ ಯೂಸ್ ಮಾಡ್ದಂಗೆ ಮನೆಯಿಂದ ಹೊರಗಡೆ ಬರಲ್ಲ. ಸೊ ಯಾಕಪ್ಪ ಅಂದ್ರೆ ಐಲ್ಯಾಶಸ್ ಈ ತರ ಮಸ್ಕಾರಾ ಇಲ್ದಂಗೆ ಸೊ ಅವರು ಮನೆಯಿಂದ ಹೊರಗಡೆ ಬರಲ್ಲ. ಯಾಕಂದ್ರೆ ಮಸ್ಕಾರಾದಿಂದ ಓವರ್ ಆಲ್ ನಿಮ್ಮ ಐ ಲುಕ್ ಕೂಡ ಚೇಂಜ್ ಮಾಡಬಹುದು. ಬಟ್ ರೈಟ್ ವೇ ನಲ್ಲಿ ನಾವು ಯೂಸ್ ಮಾಡ್ಬೇಕಾಗಿರುತ್ತೆ. ಕೆಲವೊಬ್ರು ಏನಪ್ಪಾ ಅಂದ್ರೆ ಸುಮ್ನೆ ಈ ತರ ಅಪ್ಲೈ ಮಾಡ್ಕೊಂತಾರೆ. ಸೊ ಅದು ನಾರ್ಮಲ್ ದಲ್ಲಿ ಆಗುತ್ತೆ, ಏನ್ ಮಚ್ ಡಿಫ್ರೆನ್ಸ್ ಆಗಿ ಫೀಲ್ ಆಗಲ್ಲ. ಬಟ್ ಇದನ್ನು ಕೂಡ ಅಪ್ಲೈ ಮಾಡೋದು ಒಂದು ರೀತಿ ಇರುತ್ತೆ. ಸೊ ಯಾವ್ದು ರೀತಿಯಪ್ಪ ಅಂದ್ರೆ ಸೊ ಇದನ್ನು ಪ್ರಾಪರ್ ಆಗಿ ನೀವು ಕರ್ಲ್ ಮಾಡ್ತಾ ನಿಮ್ಮ ಐಸ್ ಅನ್ನು ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ದೆನ್ ಡ್ರೈ ಆದ್ಮೇಲೆ ನೀವು 1 or 2 ಕೋಟಿಂಗ್ಸ್ ಅನ್ನು ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ಚೆನ್ನಾಗಿ ಥಿಕ್ ಆಗುತ್ತೆ ಅಂಡ್ ನಿಮ್ಗೆ ಹೆವಿನೆಸ್ ಕೂಡ ಫೀಲ್ ಆಗಲ್ಲ. ಬ್ಯೂಟಿ ಆಫ್ ದಿಸ್ ಪ್ರಾಡಕ್ಟ್ ಹೇಳಿದ್ರೆ ನಿಮ್ಮ ಲ್ಯಾಶಸ್ ಮೇಲೆ ಹೆವಿ ಫೀಲ್ ಆಗಲ್ಲ. ಅಟ್ ದ ಸೇಮ್ ಟೈಮ್ ನಿಮ್ಮ ಲ್ಯಾಶಸ್ ಅನ್ನು ಮಾಯಿಶ್ಚರೈಸ್ ಕೂಡ ಮಾಡುತ್ತೆ. ಸೊ ಕಂಪೇರಬಲಿ ನೀವು ಅದರ್ ಮಸ್ಕಾರಾವನ್ನು ನೋಡಿ, ಸೊ ಮಸ್ಕಾರಾವನ್ನು ಅಪ್ಲೈ ಮಾಡಿ ನೋಡಿ, ನಿಮ್ಗೆ ಹೆವಿ ಆಗಿ ಫೀಲ್ ಆಗುತ್ತೆ. ಸೊ ಟಯರ್ಡ್ ಆಗಿ ಸುಸ್ತಾಗಿ ಫೀಲ್ ಆಗುತ್ತೆ, ಕಣ್ಣು ಮುಚ್ಚು ತರ ಫೀಲ್ ಆಗುತ್ತೆ ಆಫ್ಟರ್ ಸಮ್ ಟೈಮ್. ಸೊ ಯಾವಾಗಿದು ಫಸ್ಟ್ ತೆಗಿತೀವಪ್ಪ ಅಂದ್ರೆ ನೀವು ತೆಗಿಯಕ್ ಹೋಗ್ತೀರಾ, ಸೊ ಅವಾಗ 2 or 3 ಲ್ಯಾಶಸ್ ಕೂಡ ನಿಮ್ಮ ಕೈನಲ್ಲಿ ಬಂದಿರುತ್ತೆ. ಅಷ್ಟು ಡಾರ್ಕ್ ಆಗಿ ಡ್ರೈ ಆಗಿ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಸೊ ಈ ತರ ಸಫರ್ ಮಾಡಿರ್ತೀರಾ. ಸೊ ಅಂಥವರಿಗೆ ಒಂದು ಸೊಲ್ಯೂಷನ್ ಇದೆ, ಅಲ್ಟಿಮೇಟ್ ಲ್ಯಾಶ್ ಮಸ್ಕಾರಾ, ಒನ್ ಆಫ್ ದಿ ಅಮೇಸಿಂಗ್ ಪ್ರಾಡಕ್ಟ್. ಅಂಡ್ ವಿತೌಟ್ ದಿಸ್ ಡೆಫಿನೆಟ್ಲಿ ನೀವು ಕಾಜಲ್ ಸ್ಕಿಪ್ ಮಾಡಬಹುದು, ಐಲೈನರ್ ಸ್ಕಿಪ್ ಮಾಡಬಹುದು, ಬಟ್ ವಿತೌಟ್ ಮಸ್ಕಾರಾ ಸೊ ನೀವು ವಿತ್ ಮಸ್ಕಾರಾ ಟ್ರೈ ಮಾಡಿ ನೋಡಿ ಯಾವ ತರ ಲುಕ್ ಬರುತ್ತೆ ಅಂತ. ಸೊ ಮಸ್ಕಾರಾ ಈಸ್ ದ ಚಾಯ್ಸ್. ಡೆಫಿನೆಟ್ ಆಗಿ ದಿಸ್ ಈಸ್ ಅ ನಂಬರ್. ಸೊ ಡೆಫಿನೆಟ್ ಆಗಿ ನಾನು ಈ ಪ್ರಾಡಕ್ಟ್ ಗೆ ವಾಚ್ ಮಾಡಕ್ ಇಷ್ಟ ಪಡ್ತಾ ಇದೀನಿ. ಅಮೇಸಿಂಗ್ ಪ್ರಾಡಕ್ಟ್ ಆಗಿದೆ. ಸೊ ಅದೇ ತರ ಬ್ರೋ ಡಿಫೈನರ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಬ್ರೋ ಡಿಫೈನರ್ ಇಂದ ಸಮ್ ಟೈಮ್ಸ್ ಏನಪ್ಪಾ ಅಂದ್ರೆ ಎಲ್ಲಾರ್ದು ಬ್ರೋ ಚೆನ್ನಾಗಿ ಇರಲ್ಲ, ಸೊ ಶೇಪ್ ಅಲ್ಲಿ ಇರಲ್ಲ, ಸೊ ಸ್ವಲ್ಪ ಗ್ಯಾಪ್ಸ್ ಇರುತ್ತೆ, ಸೊ ಫಿಲ್ಲಿಂಗ್ ಮಾಡ್ಬೇಕಾಗಿರುತ್ತೆ ಅಂತ ಸಿಚುವೇಶನ್ ಅಲ್ಲಿ. ಸೊ ಜಸ್ಟ್ ಲೈನ್ಸ್ ಅನ್ನು ಡ್ರಾ ಮಾಡಿ ಗ್ಯಾಪ್ಸ್ ಅನ್ನು ಫಿಲ್ ಮಾಡಿ ವಿತ್ ದ ಹೆಲ್ಪ್ ಆಫ್ ಬ್ಯಾಕ್ ಸೈಡ್ ಅಲ್ಲಿ ಇರುವಂತಹ ಸ್ಪೂಲಿಯಿಂದ ಸೊ ತುಂಬಾ ಚೆನ್ನಾಗಿ ಒಂದು ಶೇಪ್ ಬರುತ್ತೆ. ಸೊ ತುಂಬಾ ದಿನದಿಂದ ನಿಮ್ ಹತ್ರ ಟೈಮೇ ಸಿಕ್ಕಿಲ್ಲ ಪಾರ್ಲರ್ ಹೋಗ್ಬೇಕಂದ್ರೆ ಕೂಡ ನೀವು ಡೆಫಿನೆಟ್ ಆಗಿ ಒಂದು ನೈಸ್ ಆಗಿ ಶೇಪ್ ಅನ್ನು ಕ್ರಿಯೇಟ್ ಮಾಡಬಹುದು, ಎಕ್ಸ್ಟ್ರಾಸ್ ಅನ್ನು ಕೂಡ ಹೈಡ್ ಮಾಡಬಹುದು. ಸೊ ಸಮ್ ಟೈಮ್ಸ್ ವೆರಿ ವೆರಿ ಹೆಲ್ಪ್ಫುಲ್ ತರಹ ಫೀಲ್ ಆಗುತ್ತೆ. ಯಾಕಂದ್ರೆ ನಾನಂತೂ ಸಮ್ ಟೈಮ್ಸ್ 1-2 months ಆದ್ರೆ ಕೂಡ ಪಾರ್ಲರ್ ಹೋಗಕ್ಕೆ ಟೈಮ್ ಸಿಗಲ್ಲ. ಸೊ ಇವಾಗ ಕೂಡ 2 months ಇಂದ ನಾನು ಐಬ್ರೋಸ್ ಥ್ರೆಡ್ಡಿಂಗ್ ಅನ್ನು ಮಾಡ್ಕೊಂಡಿಲ್ಲ, ಬಟ್ ಎಸ್ ಈ ಪೆನ್ಸಿಲ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎಕ್ಸ್ಟ್ರಾಸ್ ಇದ್ರೆ ಕೂಡ ಅಷ್ಟು ಕಾಣಿಸ್ತಾ ಇರಲ್ಲ. ಸೊ ಪ್ರಾಪರ್ ಆಗಿ ಶೇಪ್ ಕೊಟ್ಟು ಯೂಸ್ ಮಾಡ್ಬೇಕಾಗಿರುತ್ತೆ. ಆರ್ಟಿಫಿಷಿಯಲ್ ತರ ಲುಕ್ ಕೂಡ ಕ್ರಿಯೇಟ್ ಮಾಡಬಾರ್ದು. ಕಂಪ್ಲೀಟ್ ಆಗಿ ಒಂದು ನ್ಯಾಚುರಲ್ ವೇ ನಲ್ಲಿ ನಾವು ಯೂಸ್ ಮಾಡೋದು ಪ್ರಾಕ್ಟೀಸ್ ಮಾಡ್ಬೇಕಾಗಿರುತ್ತೆ. ನೋಡಿ ಬರೀ ಏನಪ್ಪಾ ಅಂದ್ರೆ ಮೇಕಪ್ ಅಲ್ಲಿ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಇರೋದು ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗಿರುತ್ತೆ. ವಿತೌಟ್ ಪ್ರಾಕ್ಟೀಸ್ ನಮ್ಗೆ ಅಷ್ಟು ಚೆನ್ನಾಗಿ ಏನಪ್ಪಾ ಅಂದ್ರೆ ಹ್ಯಾಂಡ್ ಸೆಟ್ ಆಗಲ್ಲ. ಸೊ ನಿಮ್ಮ ಹ್ಯಾಂಡ್ ಸೆಟ್ ಆಗ್ಬೇಕಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕಾಗಿರುತ್ತೆ. ಕೇಳ್ತೀರಾ ಟ್ರೈನಿಂಗ್ ಅನ್ನು, ಬೇರೆಯವರು ಮಾಡೋದು ನೋಡ್ತೀರಾ, ಬಟ್ ನೋಡೋದ್ರಿಂದ ಬರಲ್ಲ. ನಾವು ಸೆಲ್ಫ್ ಆಗಿ ಅಟ್ಲೀಸ್ಟ್ ಅಪ್ಲೈ ಮಾಡ್ಬೇಕು, ಅಥವಾ ನಿಮ್ಮ ಹ್ಯಾಂಡ್ಸ್ ಅಲ್ಲಿ ಇರ್ಬೋದು, ಬೇರೆಯವ್ರ ಮೇಲೆ ಇರ್ಬೋದು, ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಮ್ಗೆ ಪ್ರಾಪರ್ ಆಗಿ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಏನಪ್ಪಾ ಅಂದ್ರೆ ಸೊ ಇದು ಐ ರಿಲೇಟೆಡ್ ಪ್ರಾಡಕ್ಟ್ ಬಗ್ಗೆ ಆಯ್ತು. ಸೊ ಇಷ್ಟೆಲ್ಲ ಐ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳು ಇದೆ. ಸೊ ಅದೇ ತರ ಲಿಪ್ಸ್ ಅಲ್ಲಿ ಕೂಡ ಸೋ ಮೆನಿ ಆಪ್ಷನ್ಸ್ ಇದೆ ಲಿಪ್ಸ್ ರಿಲೇಟೆಡ್ ಪ್ರಾಡಕ್ಟ್ ಅಲ್ಲಿ. ಸೊ ಯಾವ ತರಹದ ಆಪ್ಷನ್ಸ್ ಇದೆ ಅಂತ ಬನ್ನಿ ನೋಡೋಣ ಲಿಪ್ಸ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅಲ್ಲಿ. ಸೊ ಲಿಪ್ಸ್ ಈಸ್ ಅಗೇನ್ ಒನ್ ಆಫ್ ದ ಅಮೇಸಿಂಗ್ ಏನಪ್ಪಾ ಅಂದ್ರೆ ಇದು ರಿಕ್ವೈರ್ಮೆಂಟ್ ಇದೆ, ನೀಡ್ ಆಫ್ ಎನ್ ಅವರ್ ಅಂತಾನು ಹೇಳ್ಬಹುದು. ಸೊ ಎಲ್ರು ಇವಾಗ ವಿಲೇಜ್ ಅಲ್ಲಿ ಇರಬಹುದು, ಸಿಟಿನಲ್ಲಿ ಇರಬಹುದು. ಸೊ ವಿತೌಟ್ ಲಿಪ್ಸ್ಟಿಕ್ ಹೊರಗಡೆ ಹೋಗಕ್ಕೆ ಅಷ್ಟು ಏನಪ್ಪಾ ಅಂದ್ರೆ ಕಾನ್ಫಿಡೆಂಟ್ ಫೀಲ್ ಮಾಡಲ್ಲ. ಅಂಡ್ ಲೇಡೀಸ್ ಅಂತೂ ಕಂಪಲ್ಸರಿಯಾಗಿ ಲಿಪ್ಸ್ಟಿಕ್ ಅನ್ನು ಯೂಸ್ ಮಾಡೇ ಮಾಡ್ತಾರೆ. ಬಟ್ ಲಿಪ್ಸ್ಟಿಕ್ ಅಂತ ಹೇಳಿದ ತಕ್ಷಣ ಕೆಲವೊಬ್ರು ಇನ್ನ ಓಲ್ಡ್ ಥಿಂಕಿಂಗ್ ಅಲ್ಲೇ ಇದ್ದೀರಾ. ಸೊ ನಮ್ಮ ಲಿಪ್ಸ್ ಹಾಳಾಗುತ್ತೆ, ಡ್ಯಾಮೇಜ್ ಆಗುತ್ತೆ ಅಂತ. ಎಸ್ ಡೆಫಿನೆಟ್ ಆಗಿ ಹಾಗೆ ಆಗುತ್ತೆ. ನಿಮ್ಮ ಲಿಪ್ಸ್ಟಿಕ್ ರೆಗ್ಯುಲರ್ಲಿ ಅಪ್ಲೈ ಮಾಡಿದ್ರೆ ಲಿಪ್ಸ್, ಬಟ್ ಯಾವ ತರಹದ ಲಿಪ್ಸ್ಟಿಕ್, ಏನೇನ್ ಕೆಮಿಕಲ್ಸ್ ಇದೆ, ಕೆಮಿಕಲ್ ರಿಲೇಟೆಡ್ ಲಿಪ್ಸ್ಟಿಕ್ ಅನ್ನು ನೀವು ಯೂಸ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಮ ಲಿಪ್ಸ್ ಗಳು ಡಾರ್ಕ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನಮ್ಮ ಅರ್ಬನ್ ಕಲರ್ ಇಸ್ ದ ಚಾಯ್ಸ್ ಅಂತ ಯಾವಾಗ್ಲೂ ನಾನು ಹೇಳ್ತಾ ಇರೋದು. ಯಾಕಪ್ಪ ಅಂದ್ರೆ ಸೊ ಈ ಲಿಪ್ಸ್ಟಿಕ್ ಗಳು, ನಮ್ಮ ಕಡೆ ಇರುವಂತಹ ಲಿಪ್ಸ್ಟಿಕ್ ಗಳು ಏನಿದೆ ಸೊ ಅಮೇಸಿಂಗ್ ಆಗಿದೆ. ಎಷ್ಟು ಚೆನ್ನಾಗಿದೆಪ್ಪ ಅಂದ್ರೆ ಸೊ ನಿಮ್ಮ ಲಿಪ್ಸ್ ಗಳು ಡಾರ್ಕ್ ಆಗಲ್ಲ, ಪ್ರೊಟೆಕ್ಟೆಡ್ ಇರುತ್ತೆ, ಮಾಯಿಶ್ಚರೈಸ್ ಇರುತ್ತೆ. ಸೊ ಲಿಪ್ಸ್ಟಿಕ್ಸ್ ಗಳು ಇದೆ, ಲಿಪ್ ಲೈನರ್ ಇದೆ, ಸೊ ಲಿಪ್ ಗ್ಲಾಸಸ್ ಇದೆ, ಸೋ ಮೆನಿ ಆಪ್ಷನ್ಸ್ ಇದೆ. ಸೊ ಈ ತರ ನೋಡ್ತಾ ಇದ್ದೀರಾ, ಎಕ್ಸ್ಟ್ರೀಮ್ ಸ್ಟೇ ಲಿಕ್ವಿಡ್ ಲಿಪ್ಸ್ಟಿಕ್ ಇದೆ, ಕಲರ್ ಗ್ಲಾಸ್ ಲಿಪ್ ಗ್ಲಾಸ್ ಇದೆ, ಕ್ರೀಮ್ ಗ್ಲಾಮ್ ಲಿಪ್ಸ್ಟಿಕ್ ಇದೆ, ಸೊ ಇಂಟೆನ್ಸ್ ಲಿಪ್ಸ್ಟಿಕ್ ಇದೆ, ಲಿಪ್ ಡಿಫೈನರ್ ಇದೆ, ಪರ್ಫೆಕ್ಟ್ ಮ್ಯಾಟ್ ಲಿಪ್ಸ್ಟಿಕ್ ಇದೆ, ಗ್ಲಾಸ್ ಶೈನ್ ಲಿಪ್ ಗ್ಲಾಸ್ ಇದೆ, ಅದೇ ತರ ಲವ್ ಮಿ ಮ್ಯಾಟ್. ಸೊ ಈ ತರಹದ
ಲಿಪ್ ಕಲರ್, ಸೋ ಮೆನಿ ಆಪ್ಷನ್ಸ್ ಅವೈಲೇಬಲ್ ಇದೆ. ಸೊ ಅದ್ರಲ್ಲಿ ಏನಪ್ಪಾ ಅಂದ್ರೆ ಇಂಟೆನ್ಸ್ ಡೇ ಲಿಪ್ ಡಿಫೈನರ್ ಏನಿದೆ, ಸೊ ನಿಮ್ಮ ಲಿಪ್ಸ್ ಅನ್ನು ಒಂದ್ ಡೆಫಿನೇಷನ್ ಕೊಡಕ್ಕೆ, ಒಂದ್ ಪ್ರಾಪರ್ ಶೇಪ್ ಅನ್ನು ಕೊಡಕ್ಕೆ ಲಿಪ್ ಡಿಫೈನರ್ ಅನ್ನು ನಾವು ಯೂಸ್ ಮಾಡ್ಬೇಕಾಗಿರುತ್ತೆ. ಸೊ ಲಿಪ್ಸ್ಟಿಕ್ ಅಷ್ಟು ಬ್ಲೀಡ್ ಆಗ್ಬಾರ್ದಪ್ಪ, ಒಂದ್ ಲಿಪ್ಸ್ ಇಂದ ಹೊರಗಡೆ ಹೋಗ್ಬಾರ್ದಪ್ಪ, ಪ್ರಾಪರ್ ಆಗಿ ಕುತ್ಕೋಬೇಕು. ಸಮ್ಟೈಮ್ಸ್ ಏನಪ್ಪಾ ಅಂದ್ರೆ ಅಲ್ಲಿ ಇಲ್ಲಿ ಟಚ್ ಆಗಿರುತ್ತೆ, ನಮ್ಮ ಲಿಪ್ಸ್ಟಿಕ್ ಸ್ಪ್ರೆಡ್ ಆಗುತ್ತೆ, ಬ್ಲೀಡ್ ಆಗುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಕಾಣಿಸಲ್ಲ, ಅದು ಓವರ್ ಆಲ್ ಲುಕ್ ಪ್ರೊಫೆಷನಲ್ ಆಗಿ ಕಾಣಿಸಲ್ಲ. ಸೊ ಸಮ್ವೇರ್ ಏನಪ್ಪಾ ಅಂದ್ರೆ ಆಡ್ ಆಗಿ ಕಾಣಿಸುತ್ತೆ ಇನ್ಸ್ಟೆಡ್. ಸೊ ನಮ್ಮ ಏನಪ್ಪಾ ಅಂದ್ರೆ ಎಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗಿರುವಂತಹ ಸಿಚುವೇಶನ್ ನಮ್ಮ ಫೇಸ್ ಮೇಲೆ ಕಾಣಿಸುತ್ತೆ, ಸೊ ಅಲ್ಲೇ ಡೈರೆಕ್ಟ್ ಆಗಿ ಜನರದ್ದು ಏನಪ್ಪಾ ಅಂದ್ರೆ ಕಣ್ಣು ಹೋಗೋದು, ಕರೆಕ್ಟ್ ಅಲ್ವಾ? ಸೊ ಈ ತರ ಇದು ಡಿಸ್ಟರ್ಬ್ ಆಗಿದೆ ಅಂತ ಅದೇ ಆಕ್ಚುಲಿ ಅಟ್ರಾಕ್ಟ್ ಮಾಡೋದು. ಸೊ ಅದಕ್ಕಾಗಿ ನಮ್ಮ ಲಿಪ್ಸ್ಟಿಕ್ ಪರ್ಫೆಕ್ಟ್ ಆಗಿ ಕೂಡ್ಬೇಕಪ್ಪ ಅಂದ್ರೆ ಡೆಫಿನೆಟ್ ಆಗಿ ನಮ್ಮ ಹತ್ರ ಒಂದು ಲಿಪ್ ಡಿಫೈನರ್ ಇರ್ಬೇಕು. ಸೊ ಅದಕ್ಕಾಗಿ ಲಿಪ್ ಡಿಫೈನರ್ ಇದೆ. ಸೊ ಇದು ಕೂಡ ರೀಟ್ರಾಕ್ಟಬಲ್ ಟಿಪ್ ಅಲ್ಲಿ ಬರುತ್ತೆ. ಸೊ 8 ತರಹದ ಶೇಡ್ಸ್ ಇದೆ. ಸೊ ಯಾವ ತರಹದ ಲಿಪ್ಸ್ಟಿಕ್ ಅನ್ನು ಚೂಸ್ ಮಾಡ್ತಾ ಇದ್ದೀರಾ, ಸೊ ಅದೇ ತರಹದ ನೀವು ಲಿಪ್ ಡಿಫೈನರ್ ಅನ್ನು ಚೂಸ್ ಮಾಡಬಹುದು. ಸೊ ಇವಾಗ ವೆರಿ ರೀಸೆಂಟ್ ಆಗಿ ಒನ್ ಮೋರ್ ನಾವು ಲಿಪ್ ಪೆನ್ಸಿಲ್ ಅನ್ನು ರಿಲೀಸ್ ಮಾಡಿರೋದು. ಸೊ ಅದು ತುಂಬಾ ಸಾಫ್ಟ್ ಇದೆ, ತುಂಬಾ ಚೆನ್ನಾಗಿದೆ. ಆ ಪರ್ಟಿಕ್ಯುಲರ್ ನೀವು ಲಿಪ್ ಲೈನರ್ ಅನ್ನು ಯೂಸ್ ಮಾಡಬಹುದು. ಸೊ ತುಂಬಾ ಚೆನ್ನಾಗಿದೆ, ಸೊ ವೆರಿ ಅಮೇಸಿಂಗ್ ಆಗಿದೆ. ಸೊ ಈ ಲಿಪ್ ಲೈನರ್ ಇಂದ ಒಂದ್ ಬಟರಿ ಟೈಪ್ ಆಫ್ ಫೀಲಿಂಗ್ ಬರುತ್ತೆ. ಸೊ ಮೆನಿ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. 1 to 3 months ಬ್ಯಾಕ್ ಹಿಂದೆ ನಾವು ಲಾಂಚ್ ಮಾಡಿರೋದು ಲಿಪ್ ಪೆನ್ಸಿಲ್ ಅಂತ. ಸೊ ತುಂಬಾ ಚೆನ್ನಾಗಿದೆ ಅಂಡ್ ಸೋ ಮೆನಿ ಆಪ್ಷನ್ಸ್ ಅಲ್ಲಿ, ಸೋ ಮೆನಿ ಕಲರ್ಸ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಲಿಪ್ಸ್ ನಲ್ಲಿ ಇರುವಂತಹ ಸ್ಕಿನ್ ಅನ್ನುವುದು ಪ್ರೊಟೆಕ್ಟ್ ಮಾಡುತ್ತೆ ಅಂಡ್ ಅಟ್ ದ ಸೇಮ್ ಟೈಮ್ ವೆರಿ ನೈಸ್ ಆಗಿ ನಿಮ್ಮ ಲಿಪ್ಸ್ಟಿಕ್ ಅನ್ನು ಪ್ರೊಟೆಕ್ಟ್ ಮಾಡುತ್ತೆ, ನಿಮ್ಮ ಲಿಪ್ಸ್ ಅನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಲಿಪ್ಸ್ಟಿಕ್ ಅನ್ನು ಯಾವ ತರಪ್ಪ ಅಂದ್ರೆ ಬ್ಲೀಡ್ ಮಾಡದಂಗೆ ಸೇಫ್ಟಿಯನ್ನು ಪ್ರೊವೈಡ್ ಮಾಡುತ್ತೆ. ಸೊ ಆ ಪೆನ್ಸಿಲ್ದು ಬೆನಿಫಿಟ್ ಹೇಳ್ಬೇಕಪ್ಪ ಅಂದ್ರೆ, ಸೊ ಪೆನ್ಸಿಲ್ ಫಾರ್ಮ್ ಅಲ್ಲಿ ಇರುತ್ತೆ. ಇದು ಯಾವ ತರ ಇಂಟೆನ್ಸ್ ಡೇ ಲಿಪ್ ಲೈನರ್ ಒಂದು ರೀಟ್ರಾಕ್ಟಬಲ್ ಫಾರ್ಮ್ ಅಲ್ಲಿ ಇದೆ. ಸೊ ಅದು ಪೆನ್ಸಿಲ್ ಫಾರ್ಮ್ ಅಲ್ಲಿ ಇರುತ್ತೆ, ಅದು ಶಾರ್ಪ್ ಮಾಡ್ಕೊಂಡು ನೀವು ಯೂಸ್ ಮಾಡಬಹುದು. ಅಂಡ್ ಆ ಪರ್ಟಿಕ್ಯುಲರ್ ಪೆನ್ಸಿಲ್ ಅನ್ನು, ಲಿಪ್ ಪೆನ್ಸಿಲ್ ಅನ್ನು ನೀವು ಆಸ್ ಎ ಲಿಪ್ಸ್ಟಿಕ್ ಆಗಿ ಕೂಡ ಸಮ್ಟೈಮ್ಸ್ ನೀವು ಲಿಪ್ಸ್ಟಿಕ್ ಅನ್ನು ಮರ್ತ್ ಹೋಗಿ ಬಂದಿದ್ದೀರಪ್ಪ, ಹೊರಗಡೆ ಹೋಗಿದ್ದೀರಾ ಅಂದ್ರೆ, ಸೊ ಅದನ್ನು ನೀವು ಲಿಪ್ಸ್ಟಿಕ್ ಆಗಿ ಕೂಡ ಯೂಸ್ ಮಾಡಬಹುದು. ಇಟ್ ಮಾಯಿಶ್ಚರೈಸ್ ಯುವರ್ ಲಿಪ್ಸ್ ಅಂಡ್ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಅಂಡ್ ಸೋ ಮೆನಿ ಕಲರ್ಸ್ ಆಪ್ಷನ್ಸ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಅದೇ ತರ ಅರ್ಬನ್ ಕಲರ್ ಪರ್ಫೆಕ್ಟ್ ಮ್ಯಾಟ್ ಲಿಪ್ಸ್ಟಿಕ್ ಕೂಡ ಇದೆ. ಸೊ ಸದ್ಯಕ್ಕೆ ನಾವು ನಾನು ಅಪ್ಲೈ ಮಾಡಿರೋದು ಇದೇ ಕಲರ್ ಇವಾಗ. ಸೊ ನಿಮ್ಮ ಮುಂದೆ ನಾನು ಇವತ್ತು ಅಪ್ಲೈ ಮಾಡಿರೋದು ಇದೇ ಕಲರ್. ಸೊ ನನ್ಗೆ ತುಂಬಾ ಇಷ್ಟ ಆಗಿದೆ ಈ ಕಲರ್, ವೆರಿ ಮಾಯಿಶ್ಚರೈಸ್ ಇದೆ ಲಿಪ್ಸ್. ಸೊ ಏನಪ್ಪಾ ಅಂದ್ರೆ ಸಮ್ ಟೈಮ್ಸ್ ಒಂದ್ ಕಲರ್ ಇಷ್ಟ ಆಗ್ಬಿಟ್ರೆ ಅದೇ ಕಲರ್ ಅನ್ನು ನಾವು ಅಪ್ಲೈ ಮಾಡಕ್ ಇಷ್ಟ ಪಡ್ತೀವಿ. ಸೊ ಕೆಲವೊಂದ್ ದಿನಗಳಲ್ಲಿ 10 days ಅಲ್ಲಿ ನಾನು ಬರೇ ಇದೇ ಅಪ್ಲೈ ಮಾಡ್ತಾ ಇದ್ನಿ. ಸೊ ತುಂಬಾ ಇಷ್ಟ ಆಗಿದೆ, ವೆರಿ ಸಾಫ್ಟ್ ಆಗಿದೆ, ವೆರಿ ಗ್ಲೈಡಿಂಗ್ ಆಗಿದೆ ಅಂಡ್ ವೆರಿ ಅಟ್ರಾಕ್ಟಿವ್ ಕಲರ್ ಕೂಡ ನನ್ಗೆ ಫೀಲ್ ಆಗ್ತಾ ಇದೆ. ಸೊ ನಿಮ್ಮ ಚಾಯ್ಸ್ ಅಗೇನ್, ಸೊ ಲಾಟ್ ಆಫ್ ಆಪ್ಷನ್ಸ್ ಇದೆ, ಚಾಯ್ಸಸ್ ಇದೆ, ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ಯೂಸ್ ಮಾಡಬಹುದು. ಅಂಡ್ ಲಿಪ್ಸ್ಟಿಕ್ ಅಂದ್ರೆ ಒಂದ್ ನೋಡಿದ್ರೆ ಇನ್ನೊಂದು ಅಟ್ರಾಕ್ಟ್ ಆಗುತ್ತೆ, ಇನ್ನೊಂದು ನೋಡಿದ್ರೆ ಇನ್ನೊಂದು ಬೇರೆದು ಅಟ್ರಾಕ್ಟ್ ಮಾಡುತ್ತೆ. ಸೊ ಆ ತರಹ ಸೊ ನಿಮ್ಮ ಯಾವ ಚಾಯ್ಸ್ ಇದೆ ಅಂತ ನೀವು ಚೂಸ್ ಮಾಡ್ಕೋಬಹುದು. ಸೊ ಏನಪ್ಪಾ ಅಂದ್ರೆ ಈ ಲಿಪ್ಸ್ಟಿಕ್ ಅನ್ನು ನೀವು 2 ರೀತಿಯಲ್ಲಿ ಯೂಸ್ ಮಾಡಬಹುದು. ಸೊ ನಾನು ಸ್ಪೆಷಲಿ ಎಕ್ಸ್ಪೆರಿಮೆಂಟ್ ಮಾಡಿರೋದು ಡೈರೆಕ್ಟ್ ಆಗಿ ನಿಮ್ಮ ಲಿಪ್ಸ್ ಮೇಲೆ ಒಂದು ಪ್ರಾಪರ್ ಶೇಪ್ ಅನ್ನು ಕೂಡ ಪ್ರೊವೈಡ್ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ ಇದು, ಬಿಕಾಸ್ ಆಫ್ ದಿಸ್ ಫಿನಿಶಿಂಗ್. ಸೊ ನೈಸ್ ಶೇಪ್ ಅನ್ನು ಕೊಟ್ಟು ನೀವು ಅಪ್ಲೈ ಮಾಡಿ ಲಿಪ್ಸ್ಟಿಕ್ ಮೇಲೆ. ಸೊ ಹಾಗೇನೆ ಬಿಡ್ಬಿಡಿ. ಸೊ ಇದು ಒನ್ ಟೈಪ್ ಆಫ್ ಅಪ್ಲಿಕೇಶನ್ ಆಯ್ತು. ಸೆಕೆಂಡ್ ಟೈಪ್ ಆಫ್ ಅಪ್ಲಿಕೇಶನ್ ನಾನ್ ಟ್ರೈ ಮಾಡೋದು ಏನಪ್ಪಾ ಅಂದ್ರೆ, ಸೊ ಈ ತರ ಲಿಪ್ಸ್ಟಿಕ್ ಅನ್ನು ಅಪ್ಲೈ ಮಾಡಿ ನೀವು ಜಸ್ಟ್ ಏನಪ್ಪಾ ಅಂದ್ರೆ ಸ್ವಲ್ಪ ನಮ್ಮ ಕಾಂಪ್ಯಾಕ್ಟ್ ಪೌಡರ್ ಇದೆಯಲ್ಲ, ಸೊ ಕಾಂಪ್ಯಾಕ್ಟ್ ಪೌಡರ್ ಅನ್ನು ಜಸ್ಟ್ ನೀವು ಡ್ಯಾಬ್ ಮಾಡಿ ನಿಮ್ಮ ಲಿಪ್ಸ್ ಮೇಲೆ ಲಿಪ್ಸ್ಟಿಕ್ ಅನ್ನು ಅಪ್ಲೈ ಮಾಡಿದ್ಮೇಲೆ ಸೊ ಕಂಪ್ಲೀಟ್ ಆಗಿ ಒಂದು ಮ್ಯಾಟ್ ಲುಕ್, ಮ್ಯಾಟ್ ಫಿನಿಶ್ ಕೊಡುತ್ತೆ. ಸೊ ಈ ತರಹ ನೀವು ಡೆಫಿನೆಟ್ ಆಗಿ ಟ್ರೈ ಮಾಡಬಹುದು. ಸೊ ಒಂದು ಗ್ಲಾಸಿ ಫಾರ್ಮ್ ಅಲ್ಲಿ, ಒಂದು ಮ್ಯಾಟ್ ಫಾರ್ಮ್ ಅಲ್ಲಿ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಈ ತರ ನಾನು ಹೇಳಿರೋದು ಒಂದು ಏನಪ್ಪಾ ಅಂದ್ರೆ ನಾನು ಟ್ರಯಲ್ ಅಂಡ್ ಟೆಸ್ಟ್ ಮಾಡಿರೋದು. ಸೊ ಪೌಡರ್ ಅನ್ನು ಅಪ್ಲೈ ಮಾಡಿ ಸೊ ಈ ತರ ಬಿಟ್ಬಿಟ್ರೆ ಏನಪ್ಪಾ ಅಂದ್ರೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಲಿಪ್ಸ್ಟಿಕ್. ಸೊ ಯಾರಿಗೆ ಲಾಂಗ್ ಲಾಸ್ಟಿಂಗ್ ಇರಬೇಕು ಸೊ ಅವರು ಈ ತರಹ ಟೆಸ್ಟ್ ಅನ್ನು ಕೂಡ ಮಾಡಬಹುದು. ಸೊ ಇದು ಆಯ್ತು ಒನ್ ಟೈಪ್ ಆಫ್ ಆಪ್ಷನ್. ಸೋ ಮೆನಿ ಆಪ್ಷನ್ಸ್ ಇದೆ ಇದರಲ್ಲಿ. ಅಂಡ್ ಕ್ರೆಮ್ ಗ್ಲಾಮ್ ಲಿಪ್ಸ್ಟಿಕ್ ಇದೆ. ಸೊ ಇವಾಗ ರೀಸೆಂಟ್ ಆಗಿ ನಾವು ಲಾಂಚ್ ಮಾಡಿರೋದು ಟೂ ಗುಡ್ ಟು ಬಿ ಮ್ಯಾಟ್ ಅಂಡ್ ಟೂ ಗುಡ್ ಟು ಬಿ ಕ್ರೇಮ್ ಲಿಪ್ಸ್ಟಿಕ್ ಅಂತ. ಸೊ ಅದಕ್ಕಾಗಿ ನಮ್ಮ ಈ ರೇಂಜ್ ಏನಿದೆ ಪರ್ಫೆಕ್ಟ್ ಮ್ಯಾಟ್ ಲಿಪ್ಸ್ಟಿಕ್ ಅಥವಾ ನಮ್ಮ ಕ್ರೀಮ್ ಗ್ಲಾಮ್ ಲಿಪ್ಸ್ಟಿಕ್ ಡಿಸ್ಕಂಟಿನ್ಯೂ ಆಗಬಹುದು. ಸೊ ಅದಕ್ಕಾಗಿ ನಾವು ರೀಸೆಂಟ್ ಆಗಿ ಲಾಂಚ್ ಮಾಡಿರೋದು ನಮ್ಮ ಟೂ ಗುಡ್ ಟು ಬಿ ಮ್ಯಾಟ್ ಅಥವಾ ಟೂ ಗುಡ್ ಟು ಬಿ ಕ್ರೇಮ್ ಲಿಪ್ಸ್ಟಿಕ್ಸ್. ಸೊ ಅದರಲ್ಲಿ ಕೂಡ ಸೋ ಮೆನಿ ಆಪ್ಷನ್ಸ್ ಅವೈಲೇಬಲ್ ಇದೆ. ನ್ಯೂಡ್ ಕಲರ್ಸ್ ಇದೆ ಅಂಡ್
ಬೋಲ್ಡ್ ಶೇಡ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಯಾವ್ದು ಕಲರ್ ನಿಮ್ಗೆ ಇಷ್ಟ ಆಗುತ್ತೆ, ಸೊ ಆ ಪರ್ಟಿಕ್ಯುಲರ್ ಕಲರ್ ಅನ್ನು ಶೇಡ್ ಅನ್ನು ನೀವು ಚೂಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಕಲರ್ಸ್ ಇದೆ, ಅಟ್ರಾಕ್ಟಿವ್ ಕಲರ್ಸ್ ಇದೆ. ಲಿಪ್ಸ್ ಅನ್ನು ನಿಮ್ಮ ಪ್ರೊಟೆಕ್ಷನ್ ಅನ್ನು ಪ್ರೊವೈಡ್ ಮಾಡುತ್ತೆ. ಸೊ ಈ ತರ ಆಪ್ಷನ್ಸ್ ಇರೋದ್ರಿಂದ ನೀವು ಮ್ಯಾಕ್ಸಿಮಮ್ ಆಗಿ ಲಿಪ್ಸ್ಟಿಕ್ ಗಳನ್ನು ಯೂಸ್ ಮಾಡ್ಕೊಳ್ಳಿ. ಅಂಡ್ ಟ್ರಸ್ಟ್ ಮೈ ವರ್ಡ್ಸ್, ನಾನ್ ಸೆಲ್ಫ್ ಆಗಿ ನನ್ನ ಎಕ್ಸ್ಪೆರಿಮೆಂಟ್ ಏನಪ್ಪಾ ಅಂದ್ರೆ ಮಾಡಿರೋದು. ಸೊ ನಮ್ಮ ಅರ್ಬನ್ ಕಲರ್ ಲಿಪ್ಸ್ಟಿಕ್, ಯಾವುದೇ ತರಹದ ಲಿಪ್ಸ್ಟಿಕ್ ಅನ್ನು ಅಪ್ಲೈ ಮಾಡಿ, ಫಸ್ಟ್ ಆಫ್ ಆಲ್ ನಿಮ್ಮ ಲಿಪ್ಸ್ ಪ್ರೊಟೆಕ್ಟೆಡ್ ಇರುತ್ತೆ. ಸೆಕೆಂಡ್ ಥಿಂಗ್, ನಿಮ್ಮ ಲಿಪ್ಸ್ ಡಾರ್ಕ್ ಆಗಲ್ಲ, ನ್ಯಾಚುರಲ್ ಕಲರ್ ಇರುತ್ತೆ, ಪಿಂಕಿಶ್ ಆಗಿ. ಅಂಡ್ ಯಾವುದೇ ಕಾರ್ಯಕ್ಕೂ ಫ್ಲೇಕಿನೆಸ್ ಇದ್ರೆ ಕೂಡ ನಿಮ್ಮ ಲಿಪ್ಸ್ ಅಲ್ಲಿ, ಸೊ ಡ್ರೈನೆಸ್ ಇದ್ರೆ ಸೊ ಅದು ಕೂಡ ಇದು ಕಾಪಾಡುತ್ತೆ, ಮಾಯಿಶ್ಚರೈಸ್ ಮಾಡ್ತಾ ನಿಮ್ಮ ಲಿಪ್ಸ್ ಅನ್ನು. ಸನ್ ಪ್ರೊಟೆಕ್ಷನ್ ಕೂಡ ಪ್ರೊವೈಡ್ ಮಾಡುತ್ತೆ, ಫುಲ್ಲಿ ಕವರೇಜ್ ಪ್ರೊವೈಡ್ ಮಾಡುತ್ತೆ. ಬೋಲ್ಡ್ ಕಲರ್ಸ್ ಇದೆ, ನ್ಯೂಡ್ ಕಲರ್ಸ್ ಇದೆ, ಸೋ ಮೆನಿ ಆಪ್ಷನ್ಸ್ ಇದೆ. ಮ್ಯಾಟ್ ಇದೆ, ಸೊ ಕ್ರೀಮಿ ಇದೆ. ಸೊ ಇವಾಗ ಟ್ರೆಂಡಿಯಾಗಿ ಕ್ರೀಮಿ ಅಂಡ್ ಮ್ಯಾಟ್ ಆಗಿ ನಡೀತಾ ಇದೆ ಟ್ರೆಂಡ್. ಸೊ ಸ್ಪೆಷಲಿ ಯಂಗ್ಸ್ಟರ್ಸ್ ಏನಪ್ಪಾ ಅಂದ್ರೆ ಮ್ಯಾಟ್ ಅನ್ನು ಯೂಸ್ ಮಾಡೋದು ಇಷ್ಟ ಪಡ್ತಾರೆ. ಅಂಡ್ ಎಸ್, ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯರ್ ಚಾಯ್ಸ್, ಯಾವ ತರ ನಿಮ್ಮ ಎನ್ವೈರನ್ಮೆಂಟ್ ಇದೆ, ಯಾವ ತರ ನಿಮ್ಮ ಚಾಯ್ಸ್ ಇದೆ. ಸೊ ಒನ್ ಲೇಡಿ ಟು ಅನದರ್ ಲೇಡಿ, ಒನ್ ಫೀಮೇಲ್ ಟು ಅದರ್ ಫೀಮೇಲ್, ಸೊ ಚಾಯ್ಸಸ್ ವಿಲ್ ಬಿ ಡೆಫಿನೆಟ್ಲಿ ಡಿಫರೆಂಟ್ ಇರುತ್ತೆ. ಸೊ ಚಾಯ್ಸಸ್ಗೋಸ್ಕರ, ಒಂದು ಸೆಲೆಕ್ಷನ್ಗೋಸ್ಕರ ಸೋ ಮೆನಿ ಆಪ್ಷನ್ಸ್ ಅವೈಲೇಬಲ್ ಇದೆ. ಟೂ ಗುಡ್ ಟು ಬಿ ಮ್ಯಾಟ್ ಲಿಪ್ಸ್ಟಿಕ್ ಅಂಡ್ ಟೂ ಗುಡ್ ಟು ಬಿ ಕ್ರೀಮ್ ಲಿಪ್ಸ್ಟಿಕ್ ಅನ್ನು. ಸೊ ಬ್ಲಾಕ್ ಮ್ಯಾಟ್ ಅಂತ ಹೇಳಿದ ತಕ್ಷಣ ಮ್ಯಾಟ್ ಫಾರ್ಮ್ ಅಲ್ಲಿ ಇರುತ್ತೆ ಪ್ಯಾಕೇಜಿಂಗ್ ಕೂಡ. ಅಂಡ್ ಟೂ ಗುಡ್ ಟು ಬಿ ಕ್ರೀಮ್ ಏನಿರುತ್ತೆ, ಸೊ ಕ್ರೀಮಿ ಟೆಕ್ಸ್ಚರ್ ಇರೋದ್ರಿಂದ ಒಂದು ಶೈನ್ ಫಾರ್ಮ್ ಅಲ್ಲಿ ಅವೈಲೇಬಲ್ ಇದೆ. ಶೈನ್ ಲುಕ್ ಬೇಕಪ್ಪ ಅಂದ್ರೆ ಟೂ ಗುಡ್ ಟು ಬಿ ಕ್ರೀಮ್ ಲಿಪ್ಸ್ಟಿಕ್ ಅನ್ನು ಯೂಸ್ ಮಾಡಿ, ಮ್ಯಾಟ್ ಲುಕ್ ಬೇಕಪ್ಪ ಅಂದ್ರೆ ಟೂ ಗುಡ್ ಟು ಬಿ ಮ್ಯಾಟ್ ಲಿಪ್ಸ್ಟಿಕ್ ಅನ್ನು ಯೂಸ್ ಮಾಡ್ಕೋಬಹುದು. ಸೊ ಈ ತರ ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ವಿತೌಟ್ ಯೂಸೇಜ್ ಆಫ್ ಎನಿ ಲಿಪ್ಸ್ಟಿಕ್ ಗಿಂತ ನೀವು ಲಿಪ್ಸ್ಟಿಕ್ ಅನ್ನು ಯೂಸ್ ಮಾಡಿ, ಲಿಪ್ಸ್ ಪ್ರೊಟೆಕ್ಟೆಡ್ ಕೂಡ ಇರುತ್ತೆ. ಯಾಕಂದ್ರೆ ಲಿಪ್ಸ್ ಮೇಲೆ ಕೂಡ, ಲಿಪ್ಸ್ ಸ್ಕಿನ್ ಮೇಲೆ ಕೂಡ ಟಾಕ್ಸಿನ್ಸ್ ಬಂದು ನಿಮ್ಮ ಲಿಪ್ಸ್ ಅನ್ನು ಡ್ಯಾಮೇಜ್ ಮಾಡಬಹುದು. ಸೊ ವಿತ್ ಆಲ್ ದಿಸ್, ನೀವು ನಿಮ್ಮ ಲಿಪ್ಸ್ ಅನ್ನು ಪ್ರೊಟೆಕ್ಟ್ ಮಾಡ್ಬೇಕಪ್ಪ ಅಂದ್ರೆ ಲಿಪ್ಸ್ಟಿಕ್ ಇಸ್ ದ ಅಗೇನ್ ಚಾಯ್ಸ್. ನಿಮ್ಮ ಬ್ಯೂಟಿಯನ್ನು ಕೂಡ ಆಡ್ ಮಾಡುತ್ತೆ, ಪ್ಲಸ್ ಪ್ರೊಟೆಕ್ಷನ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಎಷ್ಟು ಜನ ಲಿಪ್ಸ್ಟಿಕ್ ಅನ್ನು ಅಪ್ಲೈ ಮಾಡೋದು ಇಷ್ಟ ಪಡ್ತೀರಾ? ಸೊ ಡೆಫಿನೆಟ್ ಆಗಿ ಕಾನ್ಫಿಡೆಂಟ್ ಫೀಲ್ ಮಾಡ್ತೀರಾ? ಸೊ ಮೆನ್ಷನ್ ಮಾಡಬಹುದು ನಮ್ಮ ಚಾಟ್ ಬಾಕ್ಸ್ ಅಲ್ಲಿ. ಯಾಕಂದ್ರೆ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ಲಿಪ್ಸ್ಟಿಕ್ ಇಲ್ದಂಗೆ ಲೇಡೀಸ್ ಹೊರಗಡೆ ಹೋಗಕ್ಕೆ ಕಾನ್ಫಿಡೆಂಟ್ ಫೀಲ್ ಮಾಡಲ್ಲ. ರೆಸ್ಟ್ ಆಫ್ ದ ಅದರ್ ಥಿಂಗ್ಸ್ ಅಲ್ಲಿ ಡೆಫಿನೆಟ್ ಆಗಿ ಸಮಟೈಮ್ಸ್ ಕಾಜಲ್ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೋಬಹುದು, ಸಮಟೈಮ್ಸ್ ಮಸ್ಕಾರಾ ಇಲ್ದಂಗೆ ಹೋಗ್ಬಹುದು, ಸಮಟೈಮ್ಸ್ ಐಲೈನರ್ ಇಲ್ದಂಗೆ ಹೋಗ್ಬಹುದು. ಬಟ್ ಏನಪ್ಪಾ ಅಂದ್ರೆ ಲಿಪ್ಸ್ಟಿಕ್ ಇಲ್ದಂಗೆ ಹೋಗಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಫೀಲ್ ಆಗಲ್ಲ. ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ನಿಮ್ಮ ಲಿಪ್ಸ್ ಅನ್ನು ಡಾರ್ಕ್ ಮಾಡ್ಕೋಬೇಡಿ. ನಿಮ್ಮ ಲಿಪ್ಸ್ ಅನ್ನು ನ್ಯಾಚುರಲ್ ವೇನಲ್ಲಿ ಪಿಂಕಿಶ್ ಮೇಂಟೈನ್ ಮಾಡ್ಬೇಕಂದ್ರೆ ಲಿಪ್ಸ್ಟಿಕ್ ಜೊತೆ, ಸೊ ಅಲಾಂಗ್ ವಿತ್ ದ ಲಿಪ್ಸ್ಟಿಕ್ ಆಲ್ಸೋ ನಿಮ್ಮ ಲಿಪ್ಸ್ ಅಲ್ಲಿ ನ್ಯಾಚುರಲ್ ಲುಕ್ ಬೇಕಪ್ಪ ಅಂದ್ರೆ ಅರ್ಬನ್ ಕಲರ್ ಲಿಪ್ಸ್ಟಿಕ್ ಇಸ್ ದ ಚಾಯ್ಸ್ ಅಗೇನ್. ಕರೆಕ್ಟ್ ಅಲ್ವಾ? ಇಂಟೆನ್ಸ್ ಇಂಪ್ಯಾಕ್ಟ್ ಲಿಪ್ಸ್ಟಿಕ್ ಕೂಡ ಇದೆ. ಸೊ ಒಂದ್ ಏನಪ್ಪಾ ಅಂದ್ರೆ ಶೈನ್ ಅನ್ನು ಆಡ್ ಮಾಡಕ್ಕೆ ಪಾರ್ಟಿ ಮೇಕಪ್ ಅಲ್ಲಿ ಕೂಡ ನೀವು ಇದನ್ನು ಯೂಸ್ ಮಾಡಬಹುದು. ಸ್ಪೆಷಲಿ ಈವ್ನಿಂಗ್ ಟೈಪ್ ಫೆಸ್ಟಿವ್ಸ್ ಇದ್ರೆ, ಪಾರ್ಟೀಸ್ ಇದ್ರೆ, ಓಕೆ, ಸೊ ನೈಟ್ ಪಾರ್ಟೀಸ್ ಗಳು ಇರುವಾಗ, ಸೊ ಅಂತ ಸಿಚುವೇಶನ್ ಅಲ್ಲಿ ಸ್ವಲ್ಪ ಬೋಲ್ಡ್ ಕಲರ್ಸ್ ಬೇಕಾಗಿರುತ್ತೆ. ಸೊ ತುಂಬಾನೇ ಬೋಲ್ಡ್ ಇರುವಂತಹ ಕಲರ್ಸ್ ಬೇಕಪ್ಪ, ಒಂದ್ ಶೈನ್ ಬರ್ಬೇಕು, ಒಂದ್ ಚೆನ್ನಾಗಿ ಒಂದ್ ಬೋಲ್ಡ್ ಲುಕ್ ಬರ್ಬೇಕಪ್ಪ ಅಂದ್ರೆ ಡೆಫಿನೆಟ್ ಆಗಿ ನಮ್ಮ ಇಂಟೆನ್ಸ್ ಇಂಪ್ಯಾಕ್ಟ್ ಲಿಪ್ಸ್ಟಿಕ್ ಅನ್ನು ನೀವು ಆಸ್ ಎ ಚಾಯ್ಸ್ ಆಗಿ ಯೂಸ್ ಮಾಡಬಹುದು. ನಮ್ಮ ಲಿಪ್ಸ್ ಅನ್ನು ಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ, ಶೈನ್ ಅನ್ನು ಆಡ್ ಮಾಡುತ್ತೆ. ಅಂಡ್ ಅಗೇನ್ UVB ಫಿಲ್ಟರ್ಸ್ ಜೊತೆ ಕೂಡ ಬರ್ತಾ ಇದೆ. ಸೊ ಇನ್ ಕೇಸ್ ಡೇ ಟೈಮ್ ಅಲ್ಲಿ ಕೂಡ ಯೂಸ್ ಮಾಡಿದ್ರೆ ಕೂಡ ನಿಮ್ಮ ಲಿಪ್ಸ್ ಅನ್ನು ಸನ್ ಪ್ರೊಟೆಕ್ಷನ್ ಅನ್ನು ಪ್ರೊವೈಡ್ ಮಾಡುತ್ತೆ. ಸೊ ಫಾರ್ಮುಲೇಟ್ ಆಗಿರೋದು ಕೂಡ ಇಟಾಲಿನಲ್ಲಿ. ಸೊ ಇಷ್ಟೆಲ್ಲ ಬೆನಿಫಿಟ್ ಸಿಗ್ತಾ ಇರೋದ್ರಿಂದ ನಿಮ್ಮ ಲಿಪ್ಸ್ಗೆ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಅಂಡ್ ಒಂದು ಬ್ಯೂಟಿ ಕೂಡ ಆಡ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಲವ್ಲಿ ಮ್ಯಾಟ್ ಲಿಪ್ ಕಲರ್ ಏನಿದೆ, ಸೊ ಅಗೇನ್ ಇಟ್ಸ್ ಲೈಕ್ ವೆರಿ ವೆರಿ ಫೇವ್ರೆಟ್ ಕಲರ್ ಅಂತ ಹೇಳ್ಬಹುದು ನಮ್ಮ ಮೋದಿಕೇರಿಯನ್ಸ್. ಸೊ ಮೋಸ್ಟ್ ಆಫ್ ದೆಮ್ ಅವ್ರ ಕಿಟ್ಟಿನಲ್ಲಿ ನೋಡಿದಾಗ ಸೊ ಲವ್ಲಿ ಮ್ಯಾಟ್ ಲಿಪ್ ಕಲರ್ಸ್ ಅಂತೂ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಸೊ ವೆರಿ ಅಟ್ರಾಕ್ಟಿವ್ ಪ್ಯಾಕೇಜಿಂಗ್ ಕೂಡ ಇದೆ, ಮೋಸ್ಟ್ ಟ್ರೆಂಡಿಂಗ್ ಕೂಡ ನಡೀತಾ ಇದೆ ಈ ತರದ ಪ್ಯಾಕೇಜಿಂಗ್. ಸೊ ಪೆನ್ ತರ ಜಸ್ಟ್ ರಿಟ್ರಾಕ್ಟಬಲ್ ಟಿಪ್ ಇರುತ್ತೆ. ಸೊ ಜಸ್ಟ್ ನಾವು ರೊಟೇಟ್ ಮಾಡ್ಬೇಕು, ಯೂಸ್ ಮಾಡ್ಬೇಕು. ಸೊ ವೆರಿ ವೆರಿ ಬ್ಯೂಟಿಫುಲ್ ಆಗಿ ಒಂದ್ ಡಿಗ್ನಿಫೈಡ್ ಲುಕ್ ಕೂಡ ಇದೆ ಈ ಪ್ರಾಡಕ್ಟ್. ಸೊ ಒಂದ್ ಪ್ರೀಮಿಯಂ ಲುಕ್ ಕೂಡ ತರಹ ಕಾಣಿಸುತ್ತೆ. ಕರೆಕ್ಟ್ ಅಲ್ವಾ? ಅಂಡ್ ತುಂಬಾ ಚೆನ್ನಾಗಿ ಕಂಟ್ರೋಲ್ ಇದೆ, ಎಷ್ಟು ಬೇಕು ನೀವು ಅಷ್ಟನ್ನು ನೀವು ರೊಟೇಟ್ ಮಾಡಿ ಯೂಸ್ ಮಾಡಬಹುದು. ಎಕ್ಸ್ಟ್ರೀಮ್ ಕಲರ್ಸ್ ಇದೆ ಸೊ ಇದ್ರಲ್ಲಿ ಕೂಡ. ಅಂಡ್ ಲಾಂಗ್ ಲಾಸ್ಟಿಂಗ್ ಅಪ್ ಟು 5 hours ವರೆಗೆ ಅಂತೂ ಕಂಪ್ಲೀಟ್ ಆಗಿ ನಿಮ್ಮ ಲಿಪ್ಸ್ ಮೇಲೆ ಇದು ನಿಂತ್ಕೊಳ್ಳುತ್ತೆ. ಸೊ ಈ ತರಹ ವೆರಿ ನೈಸ್ ಪ್ರಿಸಿಷನ್ ಕೂಡ ಇದೆ. ಶೇಪ್ ಅನ್ನು ಕೂಡ ಪ್ರಾಪರ್ ಆಗಿ ನೀವು ಇದರಿಂದ ಅಪ್ಲೈ ಮಾಡಬಹುದು. ಸಾರಿ, ಶೇಪ್ ಅನ್ನು ಕೂಡ ನೈಸ್ ಆಗಿ ನೀವು ಕ್ರಿಯೇಟ್ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ಲವ್ಲಿ ಮ್ಯಾಟ್ ಲಿಪ್ ಕಲರ್ ಓನ್ಲಿ. ಕರೆಕ್ಟ್ ಅಲ್ವಾ? ಸೊ ಈ ತರಹ ಸೊ ತುಂಬಾ ಜನರ ಹತ್ರ ಸೊ ಮಲ್ಟಿಪಲ್ ಆಪ್ಷನ್ಸ್ ಯಾವ್ದಪ್ಪ ಇದೆ ಅಂತ ಡೆಫಿನೆಟ್ ಆಗಿ ಲವ್ಲಿ ಮ್ಯಾಟ್
ಸೊ ತುಂಬಾ ಜನರ ಹತ್ರ ನಾನು ನೋಡಿದ್ನಿ. ಸೊ ಲವ್ ಮಿ ಮ್ಯಾಟ್ ತುಂಬಾ ಇಷ್ಟ ಪಡ್ತಾರೆ. ಸೊ ಈ ತರ ಯಾವ್ದಾದ್ರ ನಿಮ್ಮ ಲಿಪ್ಸ್ಟಿಕ್ ಮೆಸ್ಸಿ ಆಗಲ್ಲ, ಸೊ ಬ್ಲೀಡ್ ಆಗಲ್ಲ, ಅಂಡ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಅಂಡ್ ತುಂಬಾ ಚೆನ್ನಾಗಿ ಒಂದ್ ಟೈಪ್ ಆಫ್ ಲಿಟಲ್ ಬಿಟ್ ಆಫ್ ವೆಲ್ವೆಟಿ ಎಫೆಕ್ಟ್ ಕೂಡ ಕ್ರಿಯೇಟ್ ಮಾಡುತ್ತೆ. ಸೊ ಒಂದ್ ಪ್ಯೂರ್ ಮ್ಯಾಟ್ ಫಾರ್ಮ್ ಅಲ್ಲಿ, ಪೌಡರ್ ಪಿಗ್ಮೆಂಟ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಸೊ ನಿಮ್ಮ ಲಿಪ್ಸ್ ಮೇಲೆ ಒಂದ್ ಏನಪ್ಪಾ ಅಂದ್ರೆ ಒಂದ್ ಲುಕ್ ಅನ್ನು, ಓವರ್ ಆಲ್ ಲುಕ್ ಅನ್ನು ಆಡ್ ಮಾಡಕ್ಕೆ ಸೊ ವೆರಿ ವೆರಿ ಸಪೋರ್ಟಿವ್ ಆಗಿದೆ. ಕರೆಕ್ಟ್ ಅಲ್ವಾ? ಸೊ ಈ ತರ ನೋಡಿ ವಾಟರ್ ಪ್ರೂಫ್ ಅಂಡ್ ಸ್ಮಚ್ ಪ್ರೂಫ್ ಕೂಡ ಇದೆ. ಸೊ ಇನ್ ಕೇಸ್ ನೀವು ನೀರ್ ಕುಡಿತಾ ಇರುವಾಗ ಕೂಡ ಅಷ್ಟು ಬೇಗ ಇದು ಆಗಲ್ಲ, ನಿಮ್ಮ ಲಿಪ್ಸ್ಟಿಕ್ ಸ್ಪ್ರೆಡ್ ಆಗಲ್ಲ, ಸ್ಮಜ್ ಆಗಲ್ಲ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರಿಸರ್ವೇಟಿವ್ ಫ್ರೀ ಇದೆ. ಸೊ ಏನಪ್ಪಾ ಅಂದ್ರೆ ಈ ತರ ಕಾಸ್ಮೆಟಿಕ್ ರಿಲೇಟೆಡ್ ಪ್ರಾಡಕ್ಟ್ಸ್ ಬಗ್ಗೆ, ಕಾಸ್ಮೆಟಾಲಜಿ ಬಗ್ಗೆ ಮಾತಾಡ್ಬೇಕಂದ್ರೆ ಲಾಟ್ ಆಫ್ ಕೆಮಿಕಲ್ಸ್ ಅನ್ನು ಯೂಸ್ ಮಾಡಿರ್ತಾರೆ. ವೆರಿ ಅಟ್ರಾಕ್ಟಿವ್ ಇರುತ್ತೆ, ಚೆನ್ನಾಗಿ ಇರುತ್ತೆ. ಸೊ ಪ್ಯಾಕೇಜಿಂಗ್ ಇರಬಹುದು, ಈಚ್ ಅಂಡ್ ಎವ್ರಿಥಿಂಗ್ ಚೆನ್ನಾಗಿರುತ್ತೆ. ಬಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅದರಲ್ಲಿ ಲಾಟ್ ಆಫ್ ಪ್ರಿಸರ್ವೇಟಿವ್ಸ್ ಗಳನ್ನು ಅಥವಾ ಕೆಮಿಕಲ್ ಬೇಸ್ ವ್ಯಾಕ್ಸಸ್ ಅನ್ನು ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ನಮ್ಮ ಲಿಪ್ಸ್ ಆಕ್ಚುಲಿ ಡಾರ್ಕ್ ಆಗೋದು. ಲುಕ್ ವೈಸ್ ಚೆನ್ನಾಗಿ ಲುಕ್ ಪ್ರೊವೈಡ್ ಮಾಡಬಹುದು, ಬಟ್ ಲಾಂಗ್ ಲಾಸ್ಟಿಂಗ್ ವರೆಗೆ ಯೋಚನೆ ಮಾಡಿದ್ರೆ ನಮ್ಮ ಲಿಪ್ಸ್ ಅನ್ನೋರು ಡಾರ್ಕ್ ಮಾಡ್ತಾ ಇರುತ್ತೆ. ಸೊ ಅದಕ್ಕಾಗಿ ನಮ್ಮ ಲಿಪ್ಸ್ಟಿಕ್ ಇನ್ನೊಂದು ಬೆನಿಫಿಟ್ ಇಸ್ ಪ್ರಿಸರ್ವೇಟಿವ್ ಫ್ರೀ ಆಗಿದೆ ಕಂಪ್ಲೀಟ್ ಆಗಿ. ಸೊ ಸೇಫ್ ಇರುತ್ತೆ ನಿಮ್ಮ ಲಿಪ್ಸ್ ಸ್ಕಿನ್, ಅಂಡ್ ನ್ಯಾಚುರಲ್ ವೇ ನಲ್ಲಿ ಮೇಂಟೈನ್ ಇರುತ್ತೆ ನಿಮ್ಮ ಲಿಪ್ ಸ್ಕಿನ್. ಸೊ ಅದಕ್ಕಾಗಿ ಯೂಸ್ ಮಾಡಿ ನಮ್ಮ ಲವ್ ಮಿ ಮ್ಯಾಟ್. ಅಂಡ್ ಎನಿ ಹೌ ಇದು ಮೋದಿ ಕೇರಿಯರ್ಸ್ ಫೇವರೇಟ್ ಆಗಿದೆ. ಸೊ ನಿಮ್ದು ಕೂಡ ಫೇವರೇಟ್ ಆಗ್ಬಹುದು, ಸ್ಪೆಷಲಿ ನಮ್ಮ ನ್ಯೂ ಕಮರ್ಸ್. ಸೊ ಇದನ್ನು ನೀವು ಡೆಫಿನೆಟ್ ಆಗಿ ಚೆಕ್ ಮಾಡಿ ನೋಡಬಹುದು, ಟ್ರೈ ಮಾಡಿ ನೋಡಬಹುದು. ಅಂಡ್ ಡರ್ಮೆಟಾಲಜಿಕಲಿ ಟೆಸ್ಟೆಡ್ ಇದೆ. ಸೊ ಲಿಪ್ಸ್ ಸ್ಕಿನ್ ಅನ್ನು ಕಾಪಾಡುತ್ತೆ. ಸೊ ಅದಕ್ಕಾಗಿ ಡರ್ಮೆಟಾಲಜಿಕಲಿ ಟೆಸ್ಟೆಡ್ ಇದೆ. ಆಲ್ ಟೈಪ್ಸ್ ಆಫ್ ಸ್ಕಿನ್ ಟೈಪ್ ಮೇಲೆ ಸೂಟಬಲ್ ಕೂಡ ಆಗುತ್ತೆ. ಸೊ ಆರಾಮಾಗಿ ನೀವು ಇದನ್ನು ಯೂಸ್ ಮಾಡಬಹುದು. ಸೊ ಅದೇ ತರ ಅರ್ಬನ್ ಕಲರ್ ಅಥವಾ ಎಕ್ಸ್ಟ್ರೀಮ್ ಸ್ಟೇ ಲಿಕ್ವಿಡ್ ಲಿಪ್ಸ್ಟಿಕ್ ಇದೆ. ಸೊ ಕೆಲವೊಬ್ಬರಿಗೆ ಲಿಕ್ವಿಡ್ ಲಿಪ್ಸ್ಟಿಕ್ ಅನ್ನು ಯೂಸ್ ಮಾಡೋದು ತುಂಬಾ ಆಸೆ ಇರುತ್ತೆ, ಇಷ್ಟ ಇರುತ್ತೆ, ಲಾಂಗ್ ಲಾಸ್ಟಿಂಗ್ ತರ ಫೀಲ್ ಆಗುತ್ತೆ. ಸೊ ನಮ್ಮ ಈ ಲಿಕ್ವಿಡ್ ಲಿಪ್ಸ್ಟಿಕ್ ಬಗ್ಗೆ ಮಾತಾಡ್ಬೇಕಂದ್ರೆ ಅಪ್ ಟು 8 hours ವರೆಗೆ ನಿಮ್ಮ ಲಿಪ್ಸ್ ಮೇಲೆ ಇರುತ್ತೆ. ಸೊ ಲಾಂಗ್ ಲಾಸ್ಟಿಂಗ್, ಸೊ 8 hours ವರೆಗೆ ಇರುತ್ತೆ. ಲಿಕ್ವಿಡ್ ತರ ಇರುತ್ತೆ. ಸೊ ಈಸಿ ಟು ಅಪ್ಲೈ. ಬಟ್ ಏನಪ್ಪಾ ಅಂದ್ರೆ ಶೇಪ್ ಅನ್ನು ಕ್ರಿಯೇಟ್ ಮಾಡ್ಬೇಕಂದ್ರೆ ವಿತ್ ದ ಹೆಲ್ಪ್ ಆಫ್ ಲಿಕ್ವಿಡ್ ಲಿಪ್ಸ್ಟಿಕ್ ಸ್ವಲ್ಪ ನಿಮ್ ಹತ್ರ ನ್ಯಾಕ್ ಬೇಕಾಗಿರುತ್ತೆ. ಸೊ ಎಲ್ಲರಿಗೆ ಏನಪ್ಪಾ ಅಂದ್ರೆ ಒಂದ್ ಪ್ರಾಪರ್ ಆಗಿ ಹ್ಯಾಂಡ್ ಸೆಟ್ ಆಗ್ತಾ ಇರಲ್ಲ ಲಿಕ್ವಿಡ್ ಲಿಪ್ಸ್ಟಿಕ್ ಅನ್ನು ಅಪ್ಲೈ ಮಾಡುವಾಗ. ಸೊ ಸ್ವಲ್ಪ ಪ್ರೊಫೆಷನಲ್ಸ್ ಬೇಕಾಗಿರುತ್ತೆ ಇದನ್ನು ಕರೆಕ್ಟ್ ವೇ ನಲ್ಲಿ, ಪ್ರಾಪರ್ ಶೇಪ್ ಅಲ್ಲಿ ಅಪ್ಲೈ ಮಾಡಕ್ಕೆ. ಸೊ ಅದಕ್ಕಾಗಿ ಏನ್ ಮಾಡಬಹುದು ನೀವು ಅಂದ್ರೆ, ಸೊ ಲಿಕ್ವಿಡ್ ಲಿಪ್ಸ್ಟಿಕ್ ಅನ್ನು ಯೂಸ್ ಮಾಡುವಾಗ ಕಂಪಲ್ಸರಿಯಾಗಿ ನೀವು ನಮ್ಮ ಲಿಪ್ ಲೈನರ್ ಪೆನ್ಸಿಲ್ ಏನಿದೆ, ಸೊ ಅದನ್ನು ಆ ಪೆನ್ಸಿಲ್ ಅನ್ನು ಯೂಸ್ ಮಾಡಿ ಪ್ರಾಪರ್ ಆಗಿ ಶೇಪ್ ಅನ್ನು ಮಾಡ್ಕೊಳ್ಳಿ ಲಿಪ್ಸ್ ಮೇಲೆ. ಸೊ ದೆನ್ ನೀವು ಅದರಲ್ಲಿ ಫಿಲ್ಲಿಂಗ್ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ಲಿಕ್ವಿಡ್ ಲಿಪ್ಸ್ಟಿಕ್ ಜೊತೆ. ಕರೆಕ್ಟ್ ಅಲ್ವಾ? ಸೊ ಇದು ಫ್ಲೇಕ್ ಕೂಡ ಆಗಲ್ಲ, ಕಂಪ್ಲೀಟ್ ಆಗಿ ಪ್ಯಾರಾಬೆನ್ ಫ್ರೀ ಇರುತ್ತೆ, ಫ್ರೇಗ್ರೆನ್ಸ್ ಫ್ರೀ ಇರುತ್ತೆ, ಯಾವುದೇ ಕಾರಣಕ್ಕೂ ಇದು ಬ್ಲೀಡ್ ಆಗಲ್ಲ, ಸೊ ಡಿಸ್ಟರ್ಬ್ ಆಗಲ್ಲ, ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ ಊಟ ಮಾಡುವಾಗ ಕೂಡ. ಸೊ ಅದು ಅಷ್ಟು ಬೇಗ ಹೋಗಲ್ಲ. ಅಂಡ್ ಕಾಂಟೆಂಟ್ಸ್ ಎಲ್ಲ ಏನಪ್ಪಾ ಅಂದ್ರೆ ಸೊ ಇಟಾಲಿನಲ್ಲಿ ನಾವು ಫಾರ್ಮುಲೇಟ್ ಮಾಡಿರೋದು. ಸೊ ಅದೇ ತರ ಲಿಪ್ ಗ್ಲಾಸ್, ಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಲಿಪ್ ಗ್ಲಾಸ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅವ್ರಿಗೆ ಬೇಕಾಗಿರೋದು ಸ್ವಲ್ಪ ಲೈಟ್ ಆಗಿ ಟಿಂಟ್ ಆಫ್ ಕಲರ್ಸ್ ಜೊತೆ ಒಂದ್ ಏನಪ್ಪಾ ಅಂದ್ರೆ ಲಿಪ್ ಗ್ಲಾಸಿ ಶೈನ್ ಇರ್ಬೇಕು. ಸೊ ಆ ತರಹದ್ದು ಬೇಕಾಗಿರುತ್ತೆ. ಸೊ ಅದಕ್ಕೆ ಲಿಪ್ ಗ್ಲಾಸ್ ಕೂಡ ಅವೈಲೇಬಲ್ ಇದೆ. ಇದರಲ್ಲಿ ಕೂಡ ಕಲರ್ಸ್ ಇರುತ್ತೆ. ಸೊ ಯಾವ ಕಲರ್ ಇಷ್ಟ ಆಗುತ್ತೆ ಸೊ ಆ ಕಲರ್ಸ್ ಅನ್ನು ನಾವು ಚೂಸ್ ಮಾಡ್ಕೋಬಹುದು. ಸೊ ಲಿಪ್ ಗ್ಲಾಸ್ ಅಲಾಂಗ್ ವಿತ್ ಕಂಟೆಂಟ್ ನೋಡಿ ಯಾವ ತರ ಇದೆ ಇದ್ರಲ್ಲಿ ಅಂತ. ಇಂಗ್ರೀಡಿಯೆಂಟ್ಸ್ ಶಿಯಾ ಬಟರ್ ಇದೆ. ಸೊ ಶಿಯಾ ಬಟರ್ ಇರೋದ್ರಿಂದ ಸ್ಮೂತ್ ಆಗಿರುತ್ತೆ ಲಿಪ್ಸ್. ಇದನ್ನು ಅಪ್ಲೈ ಮಾಡಿದಾದ್ಮೇಲೆ ಕೂಡ ಸ್ಮೂತ್ ಆಗಿರುತ್ತೆ ಲಿಪ್ಸ್. ಓಕೆ, ಸೊ ನಿಮ್ಮ ಲಿಪ್ಸ್ ಮೇಲೆ ಪ್ರೊಟೆಕ್ಷನ್ ಕೂಡ ಇರುತ್ತೆ. ವೆರಿ ಸಾಫ್ಟ್ ಅಂಡ್ ಸ್ಮೂತ್ ಕೂಡ ಇರುತ್ತೆ. ಕವರೇಜ್ ಅಂತೂ ಫುಲ್ಲಿ ಪ್ರೊವೈಡ್ ಮಾಡುತ್ತೆ, ಶೈನ್ ಪ್ರೊವೈಡ್ ಮಾಡುತ್ತೆ. ಸೊ ಇದನ್ನು 2 in 1 ವೇ ನಲ್ಲಿ ಕೂಡ ಯೂಸ್ ಮಾಡಬಹುದು. ಡೈರೆಕ್ಟ್ ಆಗಿ ಆಸ್ ಎ ಲಿಪ್ ಗ್ಲಾಸ್ ಆಗಿ ಜಸ್ಟ್ ನಿಮ್ಮ ಲಿಪ್ಸ್ ಅನ್ನು ಮಾಯಿಶ್ಚರೈಸ್ ಮಾಡಕ್ಕೆ ಅಥವಾ ಜಸ್ಟ್ ಒಂದ್ ಶೈನ್ ಟೈಪ್ ಆಫ್ ಲುಕ್ ಅನ್ನು ಪ್ರೊವೈಡ್ ಮಾಡಕ್ಕೆ ಸೊ ನೀವು ಆಸ್ ಎ ಡೈರೆಕ್ಟ್ ಆಗಿ ನೀವು ಲಿಪ್ ಗ್ಲಾಸ್ ಅನ್ನು ಅಪ್ಲೈ ಮಾಡಬಹುದು. ಸೊ ಇಲ್ಲ ಅಂದ್ರೆ ಒಂದು ಮ್ಯಾಟ್ ಕಲರ್ ಲಿಪ್ಸ್ಟಿಕ್ ಇರ್ಬೋದು, ಯಾವುದೇ ತರಹದ ನಿಮ್ಮ ಚಾಯ್ಸ್ ಆಫ್ ಲಿಪ್ಸ್ಟಿಕ್ ಅನ್ನು ನೀವು ಲಿಪ್ಸ್ ಮೇಲೆ ಅಪ್ಲೈ ಮಾಡಿದಾದ್ಮೇಲೆ ಅದ್ರ ಮೇಲೆ ನೀವು ಲಿಪ್ ಗ್ಲಾಸ್ ಅನ್ನು ನೈಸ್ ಆಗಿ ಅಪ್ಲೈ ಮಾಡಬಹುದು. ಸೊ ಈ ತರ ನೀವು ನಿಮ್ಮ ಚಾಯ್ಸ್ ಪ್ರಕಾರ ಲಿಪ್ ಗ್ಲಾಸ್ ಅನ್ನು ಯೂಸ್ ಮಾಡಬಹುದು. ಬಟ್ ಯಂಗ್ಸ್ಟರ್ಸ್ ಗೆ ಅಂತೂ ಟೀನೇಜರ್ಸ್ ಅಂತೂ ನೀವು ಕೊಡಬಹುದು ಇದನ್ನು. ಸೊ ಅವ್ರು ತುಂಬಾ ಇಷ್ಟ ಪಡ್ತಾರೆ, ಕಾಲೇಜ್ ಗೋಯಿಂಗ್ ಗರ್ಲ್ಸ್. ಸೊ ಅಷ್ಟು ಡಾರ್ಕ್ ಆಗಿ ಕೂಡ ಲಿಪ್ಸ್ಟಿಕ್ ಯೂಸ್ ಮಾಡಕ್ ಇಷ್ಟ ಇರಲ್ಲ. ಸೊ ಡಾರ್ಕ್ ಆಗಿ ಕೂಡ ಅಲೌ ಮಾಡಲ್ಲ ಅವ್ರ ಕಾಲೇಜಸ್ ಗಳಲ್ಲಿ ಕೂಡ. ಸೊ ಹಾಗಾಗಿ ಅಂತ ಸಿಚುವೇಶನ್ ಅಲ್ಲಿ ಸೊ ಅವ್ರಿಗೆ ಬಟ್ ಸ್ಟಿಲ್ ಅವ್ರು ನಾರ್ಮಲ್ ಆಗಿ ಕಾಣಿಸ್ಬೇಕು, ಚೆನ್ನಾಗಿ ಕಾಣಿಸ್ಬೇಕಂತ ಆಸೆ ಇರುತ್ತೆ. ಸೊ ಅದಕ್ಕಾಗಿ ಅವ್ರಿಗೆ ನೀವು ರೆಕಮೆಂಡ್ ಮಾಡಬಹುದು, ಟಾರ್ಗೆಟ್ ಕೂಡ ಮಾಡಬಹುದು, ಸ್ಪೆಷಲಿ ಕಾಲೇಜ್ ಗರ್ಲ್ಸ್ಗೆ. ಸೊ ನಮ್ಮ ಅರ್ಬನ್ ಕಲರ್ ಲಿಪ್ ಗ್ಲಾಸ್ ಸೊ ತುಂಬಾ ಚೆನ್ನಾಗಿದೆ. ಸೋ ಮೆನಿ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ ಕೂಡ.
ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ತರ ಲೈಕ್ ವೆರಿ ಶೈನ್ ಕೂಡ ಇರುತ್ತೆ ಇದ್ರಲ್ಲಿ, ನಾನ್ ಸ್ಟಿಕ್ಕಿ ಇರುತ್ತೆ ಅಂಡ್ ಗ್ಲಿಟರ್ ಜೊತೆ ಕೂಡ ಬರುತ್ತೆ. ಸೊ ಒಂದು ವಿತ್ ಗ್ಲಿಟರ್ ಇದೆ, ಸೊ ಇನ್ನೊಂದು ವಿತೌಟ್ ಗ್ಲಿಟರ್ ಇರುತ್ತೆ. ಸೊ ಯಾವ ವಿತ್ ಗ್ಲಿಟರ್ ಬೇಕಾಗಿದೆ ನನಗೆ, ವಿತೌಟ್ ಗ್ಲಿಟರ್ ಬೇಕಾಗಿದೆ ಲಿಪ್ ಗ್ಲಾಸ್ ಅಲ್ಲಿ. ಸೊ ನಿಮ್ಮ ಚಾಯ್ಸ್ ಇರುತ್ತೆ. ಸೊ ಅಕಾರ್ಡಿಂಗ್ ಟು ನಿಮ್ಮ ಚಾಯ್ಸ್ ನೀವು ಸೆಲೆಕ್ಷನ್ಸ್ ಅನ್ನು ಮಾಡ್ಕೋಬಹುದು. ಒಂದು 3 ಡೈಮೆನ್ಷನಲ್ ಲುಕ್ ಪ್ರಾಪರ್ ಆಗಿ, ಸ್ಪೆಷಲಿ ಲೈಟ್ ಅಲ್ಲಿ, ಆರ್ಟಿಫಿಷಿಯಲ್ ಲೈಟ್ ಅಲ್ಲಿ, ಈವ್ನಿಂಗ್ ಟೈಮ್ ಅಲ್ಲಿ ಕೂಡ ನೀವು ಇದನ್ನು ಯೂಸ್ ಮಾಡಬಹುದು. ಸೊ ಲೈಟ್ ಬಿದ್ದಿದ ತಕ್ಷಣ ಯಾವ ತರ ಒಂದು ಡೈಮಂಡ್ ತರ ರಿಫ್ಲೆಕ್ಟ್ ಆಗುತ್ತೆ ನೋಡಿ, ಆ ತರ ನಿಮ್ಮ ಲಿಪ್ಸ್ ಮೇಲೆ ಅಪ್ಲೈ ಮಾಡುವಂತಹ ನಿಮ್ಮ ಅರ್ಬನ್ ಕಲರ್ ಗ್ಲಾಸ್ ಶೈನ್ ಲಿಪ್ ಗ್ಲಾಸ್ ಏನಿರುತ್ತೆ, ಸೊ ತುಂಬಾ ಚೆನ್ನಾಗಿ ಕಲರ್ ಅನ್ನು ಒಂದು 3 ಡೈಮೆನ್ಷನಲ್ ಲುಕ್ ಅಲ್ಲಿ ರಿಫ್ಲೆಕ್ಷನ್ ಪ್ರೊವೈಡ್ ಮಾಡಕ್ಕೆ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಅಗೇನ್ ನಮ್ಮ ಲಿಪ್ಸ್ ರೇಂಜ್ ಪ್ರಾಡಕ್ಟ್ಸ್ ಇದೆ. ಐ ರೇಂಜ್ ಪ್ರಾಡಕ್ಟ್ಸ್ ಅಂತೂ ಅಮೇಸಿಂಗ್ ಅಂಡ್ ಮೋರ್ ಅಮೇಸಿಂಗ್ ಇಸ್ ಲಿಪ್ ರಿಲೇಟೆಡ್ ರೇಂಜ್ ಅಗೇನ್. ಸೊ ಇದು ಜಸ್ಟ್ ನಾನು ಕೂಡ ಹಾಗೆ ಹೇಳ್ತಾ ಇಲ್ಲ, ಸೊ ಎಕ್ಸ್ಪೆರಿಮೆಂಟ್ ಮಾಡಿರೋದು. ಸೊ ಲಿಪ್ಸ್ ಹೊರಗಡೆದು ಪ್ರಾಡಕ್ಟ್ಸ್ ಅನ್ನು ಅಪ್ಲೈ ಮಾಡ್ತಾ ಡಾರ್ಕ್ ಆಗಿರ್ಬಹುದು, ಸೊ ಅಂತವರಿಗೆ ಅಂತೂ ಡೆಫಿನೆಟ್ ಆಗಿ ಇದನ್ನು ಯೂಸ್ ಮಾಡಿದ ಮೇಲೆ ತುಂಬಾ ಖುಷಿ ಪಡ್ತಾರೆ. ನೀವು ಹೆಮ್ಮೆಯಿಂದ ಕೊಡ್ಬೋದು, ಕೊಟ್ಟು ನೋಡಿ. ಸೊ ಆಮೇಲೆ ನೀವು ಕೇಳ್ಕೊಳ್ಳಿ ಯಾವ ತರಹ ಅವರು ಫೀಲ್ ಮಾಡ್ತಾ ಇದ್ದಾರೆ, ಯಾವ ತರಹ ಅವರು ಡಿಫ್ರೆನ್ಸ್ ಅನ್ನು ನೋಡಿದ್ದಾರೆ ಲಿಪ್ಸ್ಟಿಕ್ ಅನ್ನು ಯೂಸ್ ಮಾಡಿದಾದ್ಮೇಲೆ ಅಂತ. ಸೊ ಡೆಫಿನೆಟ್ಲಿ ಎಲ್ಲರದ್ದು ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿರುತ್ತೆ. ಐ ಕ್ಯಾನ್ ಅಶ್ಯೂರ್ ಯು ದಟ್. ಕರೆಕ್ಟ್ ಅಲ್ವಾ? ಸೊ ಇದು ಆಯ್ತು ನಮ್ಮ ಲಿಪ್ಸ್ಟಿಕ್ ಬಗ್ಗೆ. ಐಸ್ ಬಗ್ಗೆ ನಾವು ಮಾತಾಡಿದ್ವಿ, ಲಿಪ್ಸ್ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಇವಾಗ ಫೈನಲ್ ಆಗಿ ಸ್ವಲ್ಪ ನಾವು ನಮ್ಮ ನೇಲ್ಸ್ ಬಗ್ಗೆ ಕೂಡ ಮಾತಾಡೋಣ. ಸೊ ನೇಲ್ಸ್ ಅನ್ನು ಕೂಡ ಗ್ರೂಮ್ ಮಾಡೋದು ಒನ್ ಆಫ್ ದ ಆರ್ಟ್ ಅಂತ ಹೇಳ್ತೀವಿ. ಸೊ ಯಾವಾಗ್ಲೂ ನಾವು ಫೇಸ್ ಮೇಕಪ್ ಅಪ್ಲೈ ಮಾಡ್ತೀವಿ, ಐ ಮೇಕಪ್ ಅಪ್ಲೈ ಮಾಡ್ತೀವಿ, ಲಿಪ್ ಮೇಕಪ್ ಅಪ್ಲೈ ಮಾಡ್ತೀವಿ. ಸೊ ತುಂಬಾ ಚೆನ್ನಾಗಿ ಡ್ರೆಸ್ ಅನ್ನು ಕೂಡ ಹಾಕಿರ್ತೀವಿ. ಬಟ್ ಏನಪ್ಪಾ ಅಂದ್ರೆ ನಮ್ಮ ನೇಲ್ಸ್ ಅನ್ನು ಗ್ರೂಮ್ ಮಾಡೋದು ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ಬಟ್ ನೇಲ್ಸ್ ಕೂಡ ನಮ್ಮ ಮೇಕಪ್ ಅಲ್ಲಿ ಬ್ಯೂಟಿಯನ್ನು ಆಡ್ ಮಾಡುತ್ತೆ. ಸೊ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ಅಂತ ಸಿಚುವೇಶನ್ ಅಲ್ಲಿ ಕೂಡ ಆಪ್ಷನ್ಸ್ ಇದೆ, ಕ್ವಿಕ್ ಡ್ರೈ ನೇಲ್ ಪೇಂಟ್ಸ್ ಅಂತ. ಸೊ ನಿಮ್ಮ ಹತ್ರ ಟೈಮ್ ಇದ್ರೆ ಸೊ ಮಲ್ಟಿಪಲ್ ಕಲರ್ಸ್ ಅಲ್ಲಿ, ಸೊ ಡಿಫ್ರೆಂಟ್ ನೇಲ್ ಟೂಲ್ಸ್ ಜೊತೆ ಇರಬಹುದು, ಸೊ ನೇಲ್ ಆರ್ಟ್ ಇಂದ ಕೂಡ ಇರಬಹುದು. ನೀವು ಒಂದು ನೈಸ್ ಆಗಿ ಬ್ಯೂಟಿಫುಲ್ ಲುಕ್ ಅನ್ನು ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಬಹುದು. ಸೊ ಅದಕ್ಕಾಗಿ ನೇಲ್ಸ್ ಅನ್ನು ಕೂಡ ಅವಾಯ್ಡ್ ಮಾಡಬೇಡಿ. ಸೊ ನಿಮ್ಮದೇ ಆದಂತಹ ನೇಲ್ಸ್, ಅದು ಬೇರೆಯವ್ರದ್ದು ನೇಲ್ಸ್ ಅಲ್ಲ. ಸೊ ಅದಕ್ಕಾಗಿ ಪ್ರಾಪರ್ ವೇ ನಲ್ಲಿ ಮೇಂಟೈನ್ ಮಾಡಿ. ಮನೆಯಲ್ಲಿ ಆದಷ್ಟು ನೀವು ಏನಪ್ಪಾ ಅಂದ್ರೆ ಸ್ವಲ್ಪ ನಿಮ್ಮ ಗ್ರೂಮಿಂಗ್ ಗೋಸ್ಕರ ಸ್ವಲ್ಪ ಟೈಮ್ ತೆಗಿಬೇಕಾಗಿರುತ್ತೆ. ಸೊ ವೆರಿ ಡಿಫಿಕಲ್ಟ್ ಆಗುತ್ತೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ. ಸೊ ಈ ತರಹ ಬಟ್ ಏನಪ್ಪಾ ಅಂದ್ರೆ ಯಾರು ವೆರಿ ರಿಗ್ರೆಸ್ ಆಗಿ ನಮ್ಮ ಮೇಕಪ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅನ್ನು ಪ್ರಮೋಟ್ ಮಾಡ್ತಾ ನಾನು ಒಂದು GBD ಆಗ್ಬೇಕು, ಒಂದ್ ಪರ್ಫೆಕ್ಷನಿಸ್ಟ್ ಆಗ್ಬೇಕಪ್ಪ ಅಂತ ಇದೀರಾ, ಯಾರಾದ್ರೂ ಟಾರ್ಗೆಟ್ ಇದೆ ಬ್ಯೂಟಿ ಮಾರ್ಕೆಟ್ ಅಲ್ಲಿ ಟಾಪ್ ಆಗ್ಬೇಕಪ್ಪ ಅಂತ, ಸೊ ನೀವು ಸ್ವಲ್ಪ ಇದ್ರಲ್ಲಿ ನಿಮ್ಮ ಟೈಮ್ ಅನ್ನು ಸ್ಪೆಂಡ್ ಮಾಡ್ಬೇಕಾಗಿರುತ್ತೆ. ಸ್ವಲ್ಪ ಟೈಮ್ ಅನ್ನು ಸ್ಪೆಂಡ್ ಮಾಡೋದು ಸ್ಟಾರ್ಟ್ ಮಾಡಿ. ಸೊ ಏನೇನ್ ಹೆಲ್ಪ್ ಬೇಕು ನನ್ಗೆ ಕೇಳ್ಬಹುದು. ಡೆಫಿನೆಟ್ ಆಗಿ ಇವಾಗ ಫೀಲ್ಡ್ ಟ್ರೈನಿಂಗ್ಸ್ ಕೂಡ ಶುರು ಆಗಿದೆ. ಸೊ ಎಲ್ಲದ್ರಲ್ಲಿ ಸಪೋರ್ಟ್ ಮಾಡೋಣ. ಸೊ ವಿತ್ ದ ಸಪೋರ್ಟ್ ಅಂಡ್ ವಿತ್ ದ ಹೆಲ್ಪ್ ಡೆಫಿನೆಟ್ ಆಗಿ ನಿಮ್ಮ ಪ್ಲಾನಿಂಗ್ಸ್ ಏನಿದೆ ಎಕ್ಸಿಕ್ಯೂಷನ್ ಜೊತೆ ನಾವು ಡೆಫಿನೆಟ್ ಆಗಿ ನಮ್ಮ ಬ್ಯೂಟಿ ಇಂಡಸ್ಟ್ರಿನಲ್ಲಿ ಮುಂದೆ ಬರೋಣ ಅಂತ ಇದ್ರೆ ಸೊ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹಾಕಿ. ಸೊ ಯಾರ್ಯಾರು ಮುಂದೆ ಬರ್ಬೇಕು ಬ್ಯೂಟಿ ಇಂಡಸ್ಟ್ರಿನಲ್ಲಿ, ಸ್ಪೆಷಲಿ ಒಂದು ಟಾಪ್ ಅರ್ನರ್ ಮಾಡಿ ನನ್ ತೋರ್ಸ್ಬೇಕಪ್ಪ ಅಂತ ಯಾರ ಚಾಲೆಂಜಿಂಗ್ ಮಾಡ್ತೀರಾ, ಸೊ ಅವರು ಕೂಡ ನನ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅಂತವ್ರು ನನ್ನ ನಾನು ಸಪೋರ್ಟ್ ಅನ್ನು ಪ್ರೊವೈಡ್ ಮಾಡಕ್ಕೆ ರೆಡಿ ಇದೀನಿ. ಸೊ ಅದಕ್ಕೋಸ್ಕರ ಸೊ ಮತ್ತೆ ಟಾಪಿಕ್ ಗೆ ಬರೋಣ. ನಮ್ಮ ನೇಲ್ಸ್ ರಿಲೇಟೆಡ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ನೇಲ್ಸ್ ಅಲ್ಲಿ ಡೆಫಿನೆಟ್ ಆಗಿ ಸೋ ಮೆನಿ ಆಪ್ಷನ್ಸ್ ಇದೆ ನೋಡಿ. ನಾನು ಕ್ವಿಕ್ ಡ್ರೈ ನೇಲ್ ಲ್ಯಾಕರ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಅರ್ಬನ್ ಕಲರ್ ಅಲ್ಲಿ ಕ್ವಿಕ್ ಡ್ರೈ ನೇಲ್ ಲ್ಯಾಕರ್ ಇದೆ. ಸೊ ನಿಮ್ಮ ಹತ್ರ ಟೈಮ್ ಇಲ್ಲ ಬಟ್ ಸ್ಟಿಲ್ ನಿಮ್ಮ ನೇಲ್ಸ್ ಅನ್ನು ಗ್ರೂಮ್ ಮಾಡ್ಬೇಕಂತ ಇದೀರಾ ಅಂದ್ರೆ ಸೊ ಕ್ವಿಕ್ ಡ್ರೈ ನೇಲ್ ಲ್ಯಾಕರ್ಸ್ ಅನ್ನು ಅಪ್ಲೈ ಮಾಡಿ. ಫಾಸ್ಟ್ ಆಗಿ ಕ್ವಿಕ್ ಆಗಿ ಡ್ರೈ ಆಗುತ್ತೆ. ಸೊ ಸಮ್ ಟೈಮ್ಸ್ ಏನಪ್ಪಾ ಅಂದ್ರೆ ನಾವು ಎಷ್ಟು ಕಾನ್ಶಿಯಸ್ ಆಗಿ ಕುತ್ಕೊಂಡು ಟೈಮ್ ತಗೊಂಡು ನೇಲ್ ಪೇಂಟ್ ಅನ್ನು ಅಪ್ಲೈ ಮಾಡಿರ್ತೀವಿ. ಬಟ್ ಆಲ್ ಆಫ್ ಸಡನ್ ನನ್ಗೆ ಫೋನ್ ಬಂದಿರುತ್ತೆ, ಆಲ್ ಆಫ್ ಸಡನ್ ಯಾರಾದ್ರೂ ಕರೆದಿರ್ತಾರೆ, ವೆರಿ ಇಂಪಾರ್ಟೆಂಟ್ ಕಾಲ್ ಇರುತ್ತೆ. ಅಂತ ಸಿಚುವೇಶನ್ ಅಲ್ಲಿ ನೀವು ಅಲ್ಲಿ ಇಲ್ಲಿ ಟಚ್ ಮಾಡಿ ನಿಮ್ಮ ನೇಲ್ ಪೇಂಟ್ ಎಲ್ಲ ಹಾಳಾಗಿ ಮಾಡ್ಕೊಂತೀರಾ. ಸೊ ಹಾಗಾಗಿ ಅದು ಚೆನ್ನಾಗಿ ಕಾಣಿಸಲ್ಲ, ಇಂಟ್ರೆಸ್ಟ್ ಕೂಡ ಹೋಗ್ಬಿಡುತ್ತೆ. ಇಷ್ಟು ಕಷ್ಟಪಟ್ಟು ಅಪ್ಲೈ ಮಾಡ್ಕೊಂಡಿರ್ ಅಂತ ಸಿಚುವೇಶನ್ ಅಲ್ಲಿ. ಸೊ ಅದಕ್ಕೋಸ್ಕರ ಆ ಪಾಯಿಂಟ್ ಅನ್ನು ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರಿಪೇರ್ ಮಾಡಿರೋದು ನಿಮ್ಗೋಸ್ಕರ ಕ್ವಿಕ್ ಡ್ರೈ ನೇಲ್ ಲ್ಯಾಕರ್ ಅಂತ. ಚಿಪ್ ರೆಸಿಸ್ಟೆಂಟ್ ಫಾರ್ಮುಲಾ ಜೊತೆ ಬಂದಿರುತ್ತೆ, ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ, ಶೈನ್ ಅನ್ನು ಪ್ರೊವೈಡ್ ಮಾಡುತ್ತೆ, ಒಂದು ಗ್ಲಾಸಿ ಲುಕ್ ಕೂಡ ಪ್ರೊವೈಡ್ ಮಾಡುತ್ತೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ನೇಲ್ ಪೇಂಟ್ ಯಾವ ತರ ಡಿಫರೆಂಟ್ ಇದೆಪ್ಪ ಬೇರೆ ನೇಲ್ ಕಲರ್ಸ್ ಇಂದ, ಏನೋ ಐ ಕಲರ್ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡ್ತಾ ಇದೆ, ಡರ್ಮೆಟಾಲಜಿಕಲಿ ಟೆಸ್ಟೆಡ್ ಇದೆ, ಆಪ್ಥಲ್ಮಾಲಜಿಕಲಿ ಟೆಸ್ಟೆಡ್ ಇದೆ ಅಂತ ಹೇಳಿದಿರಾ. ಲಿಪ್ಸ್ಟಿಕ್ ನಿಮ್ಮ ಲಿಪ್ಸ್ ಅನ್ನು ಡಾರ್ಕ್ ಮಾಡಲ್ಲ ಅಂತಾನು ಹೇಳ್ತಾ ಇದೀರಾ. ಬಟ್ ಹೋಗ್ಬಿಡ್ತ ನೇಲ್ ಕಲರ್ಸ್ ಇದ್ರಲ್ಲಿ ಏನಪ್ಪಾ ಯೂನಿಕ್ನೆಸ್ ಇದೆ ಅಂದ್ರೆ
ಬೇರೆ ತರಹದ ಹೊರಗಡೆ ಸಿಗ್ತಾ ಇರುವಂತಹ ನಿಮ್ಮ ನೇಲ್ ಪೇಂಟ್ಸ್ ಗಳಲ್ಲಿ ಸೊ ಈ ತರಹದ ಕೆಮಿಕಲ್ಸ್ ಗಳು ಇರುತ್ತೆ, ಫಾರ್ಮಲ್ಡೆಹೈಡ್, DBP, ಟಲ್ಯೂನ್ ಅಂತ. ಸೊ ಇದು ಕೆಮಿಕಲ್ಸ್ ಇರುತ್ತೆ, ನಿಮ್ಮ ನೇಲ್ಸ್ ಅನ್ನು ಡ್ರೈ ಮಾಡುತ್ತೆ, ವೆರಿ ರಫ್ ಆಗಿ ಮಾಡುತ್ತೆ. ಸೊ ಏನಪ್ಪಾ ಅಂದ್ರೆ ಲಾಂಗ್ ಟೈಮ್ ವರೆಗೆ ಈ ತರಹದ ಕೆಮಿಕಲ್ ಬೇಸ್ ಅನ್ನು ನೀವು ನೇಲ್ ಪೇಂಟ್ಸ್ ಗಳನ್ನು ಯೂಸ್ ಮಾಡ್ತಾ ಇದ್ರೆ ನಿಮ್ಮ ನೇಲ್ಸ್ ವೈಟ್ ಹೋಗಿ ಪಿಂಕ್ ತರಹ ಹೋಗಿ ಯಾವ ತರಹ ಆಗಿರುತ್ತೆ ಅಂದ್ರೆ ಯೆಲ್ಲೋಯಿಶ್ ತರಹ ಆಗ್ಬಿಡುತ್ತೆ. ಸೊ ಅದು ನೀವು ನೋಡಿರಬಹುದು, ಸ್ವಲ್ಪ ದಿನ ಕಂಟಿನ್ಯೂಸ್ ಆಗಿ ನೀವು ಅಪ್ಲೈ ಮಾಡಿ ನೋಡಿ ಈ ತರ ಕೆಮಿಕಲ್ ಬೇಸ್ ನಿಮ್ಮ ನೇಲ್ ಪೇಂಟ್ಸ್ ಗಳನ್ನು. ಸೊ ತುಂಬಾ ನೀವು ಇದು ಫೀಲ್ ಮಾಡ್ತೀರಾ ಎಷ್ಟು ಹಾಳಾಗಿದೆ ನನ್ನ ನೇಲ್ಸ್ ಅಂತ. ಸೊ ಇದು ಕೂಡ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಸೊ ಅದಕ್ಕಾಗಿ ನಮ್ಮ ಕ್ವಿಕ್ ಡ್ರೈ ನೇಲ್ ಪೇಂಟ್ ಇರಬಹುದು, ಇದೆಲ್ಲ ಕೆಮಿಕಲ್ ಫ್ರೀ ಇರುತ್ತೆ. ಸೊ ಪ್ರೊಟೆಕ್ಷನ್ ಇರುತ್ತೆ, ನಿಮ್ಮ ನೇಲ್ಸ್ ಗೆ ಕೂಡ ಒಂದು ಪ್ರೊಟೆಕ್ಷನ್ ಸಿಗ್ತಾ ಇದೆ ನಮ್ಮ ನೇಲ್ ಪೇಂಟ್ಸ್ ಗಳಿಂದ, ಪ್ಲಸ್ ಬ್ಯೂಟಿ ಕೂಡ ಆಡ್ ಆಗುತ್ತೆ. ಸೊ ಅದೇ ತರಹ ಇದರಲ್ಲಿ ಅರ್ಬನ್ ಕಲರ್ ಲಂಡನ್ ನೇಲ್ ಲಾಕರ್ 6 ml ಕೂಡ ಅವೈಲೇಬಲ್ ಇದೆ, ಅಂಡ್ ಅರ್ಬನ್ ಕಲರ್ ಜೆಲ್ ನೇಲ್ ಲಾಕರ್ ಅದು ಕೂಡ 6 ml ಅಲ್ಲಿ ಅವೈಲೇಬಲ್ ಇದೆ, ಮಿನಿ ಸೈಜ್ ಅಂತ ಹೇಳ್ತೀವಿ. ಸೊ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಕೂಡ ಕಲರ್ ಆಪ್ಷನ್ಸ್ ಯೂಸ್ ಮಾಡಿ ನೋಡಿ, ಅಂಡ್ ನೇಲ್ ಆರ್ಟ್ ಅನ್ನು ಕೂಡ ಇದರಿಂದ ನೀವು ಕ್ರಿಯೇಟ್ ಮಾಡಬಹುದು. ಏನಪ್ಪಾ ಡಿಫ್ರೆನ್ಸ್ ನಮ್ಮ ಅರ್ಬನ್ ಕಲರ್ ನೇಲ್ ಲ್ಯಾಕರ್ ಅಥವಾ ಜೆಲ್ ನೇಲ್ ಲ್ಯಾಕರ್ ಅಲ್ಲಿ ಏನ್ ಡಿಫರೆನ್ಸ್ ಏನಿದೆ ಅಂದ್ರೆ, ಸೊ ಯಾರ್ಯಾರಿಗೆ ಒಂದು ಕ್ರೀಮ್ ಟೈಪ್ ಆಫ್ ಫಿನಿಶ್ ಬೇಕು ಸೊ ಅವರು ಹೋಗಬಹುದು, ಚೂಸ್ ಮಾಡಬಹುದು. ಸೊ ನಾರ್ಮಲ್ ಆಗಿರುವಂತಹ ನೇಲ್ ಲ್ಯಾಕರ್. ಸೊ ಯಾರಿಗೆ ಸ್ವಲ್ಪ ಸೂಪರ್ ಗ್ಲಾಸಿ ಫಿನಿಶ್ ಬೇಕು, ಒಂದ್ ನೈಸ್ ಆಗಿ ಪ್ರೊಫೆಷನಲ್ ಫಿನಿಶ್ ಬೇಕು ನಿಮ್ಮ ನೇಲ್ಸ್ ಮೇಲೆ ಅಂದ್ರೆ ಸೊ ನೀವು ನಮ್ಮ ಜೆಲ್ ನೇಲ್ ಲ್ಯಾಕರ್ ಅನ್ನು ಯೂಸ್ ಮಾಡಬಹುದು. ಬಟ್ ಸ್ವಲ್ಪ ಜೆಲ್ ನೇಲ್ ಲ್ಯಾಕರ್ ಡ್ರೈ ಆಗಕ್ಕೆ ಟೈಮ್ ತಗೊಳುತ್ತೆ, ಬಟ್ ವೆರಿ ಅಮೇಸಿಂಗ್ ಲುಕ್ ಅನ್ನು ಪ್ರೊವೈಡ್ ಮಾಡುತ್ತೆ, 3 ಡೈಮೆನ್ಷನಲ್ ಲುಕ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಸೊ ಇದರಲ್ಲಿ 9 ಫ್ರೀ ಲ್ಯಾಕರ್ಸ್ ಅಂತ ಇರುತ್ತೆ. ಸೊ ವೆರಿ ರಿಚ್ ಪಿಗ್ಮೆಂಟ್ ಪ್ರೊವೈಡ್ ಮಾಡುತ್ತೆ ನಮ್ಮ ನೇಲ್ ಲ್ಯಾಕರ್ಗಳು. ಸೊ ತುಂಬಾನೇ ಫಿನಿಶ್ ಅಲ್ಲಿ ಟೆಕ್ಸ್ಚರ್ಸ್ ಅಲ್ಲಿ ಅವೈಲೇಬಲ್ ಇದೆ. ಸೊ ನಮ್ಮ ಜೆಲ್ ನೇಲ್ ಲ್ಯಾಕರ್ ಕೂಡ 9 ಫ್ರೀ ಫಾರ್ಮುಲಾ ಅಂತ ಹೇಳ್ತೀವಿ, 6 ಫ್ರೀ ಫಾರ್ಮುಲಾ, 9 ಫ್ರೀ ಫಾರ್ಮುಲಾ ಅಂತ ಹೇಳ್ತೀವಿ ಇನ್ ನೇಲ್ ಕಲರ್ಸ್ ಅಲ್ಲಿ. ಸೊ ಆ ತರಹ 9 ಫ್ರೀ ಫಾರ್ಮುಲಾ ಇದೆ. ಸೊ ಒಂದ್ ಶೈನ್ ಲುಕ್ ಅನ್ನು ಪ್ರೊವೈಡ್ ಮಾಡುತ್ತೆ. ವಾಲ್ಯೂಮ್ ಒಂದ್ ಥಿನ್ ಲೇಯರ್ ತರ ನಿಮ್ಗೆ ಕಾಣಿಸಲ್ಲ, ಥಿಕ್ ಲೇಯರ್ ತರ ಕಾಣಿಸುತ್ತೆ. ವಾಲ್ಯೂಮನೈಸ್ ಮಾಡುತ್ತೆ, ಪ್ಲಂಪ್ ಮಾಡುತ್ತೆ ನಿಮ್ಮ ನೇಲ್ಸ್ ಅನ್ನು. ಅಂಡ್ ಒಂದ್ ಸಲಾನ್ ಫಿನಿಶ್, ಒಂದ್ ಪಾರ್ಟಿ ನೀವು ಹೊರಗಡೆ ಹೋಗಿ ಸಲಾನ್ ಫಿನಿಶ್ ತರ ಎಫೆಕ್ಟ್ ಬೇಕಪ್ಪ ನಿಮ್ಮ ನೇಲ್ಸ್ ಮೇಲೆ. ಸೊ ಇವಾಗ ನಮ್ಮ ಬ್ಯಾಂಗ್ಳೂರಲ್ಲಿ ಅಥವಾ ಈ ತರಹ ಏನಪ್ಪಾ ಅಂದ್ರೆ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಸೊ ಟ್ರೆಂಡಿ ಆಗಿ ಇವಾಗ ನೇಲ್ಸ್ ಅನ್ನು ನೇಲ್ ಆರ್ಟ್ಸ್ ತುಂಬಾನೇ ಸ್ಟುಡಿಯೋಸ್ ಗಳು ಇದೆ. ಯಾವ ತರ ನಿಮ್ಮ ಬ್ಯೂಟಿದು ಪಾರ್ಲರ್ಸ್ ಇರುತ್ತೆ, ಸೊ ಅದೇ ತರಹ ನೇಲ್ ಆರ್ಟ್ ಸ್ಟುಡಿಯೋಸ್ ಗಳು ಅಂತ ಇದೆ. ಸೊ ಹೋಗಿ ಅಮೌಂಟ್ ಅನ್ನು ಅಲ್ಲಿ ಕೇಳಿದ್ದಾಗ ಒಂದ್ ಸಿಂಪಲ್ ಆಗಿರುವಂತಹ ನೇಲ್ ಆರ್ಟ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಪ್ರೈಸಿಂಗ್ ನಾಟ್ ಲೆಸ್ ದೆನ್ 12,000 rupees. ಸಿಂಪಲ್ ನೇಲ್ ಆರ್ಟ್ ಮಾಡಕ್ಕೆ 12,000 rupees ಪ್ಲಸ್ ಟ್ಯಾಕ್ಸಸ್ ಅಂತ ಇರುತ್ತೆ. ಸೊ ಯಾವ ತರಹದ ನೀವು ನೇಲ್ ಆರ್ಟ್ ಗಳನ್ನು ಚೂಸ್ ಮಾಡ್ತೀವಿ, ಪ್ರೊಫೆಷನಲ್ ನೀವು ಇದ್ರನ್ನು ಡಿಸೈನ್ ಅನ್ನು ಚೂಸ್ ಮಾಡ್ತೀರಾ. ಸೊ ಅಗೇನ್ ಪ್ರೈಸಸ್ ಡಿಫರ್ ಆಗುತ್ತೆ. ಸೊ ಅದೇ ತರಹದ ನೀವು ನೇಲ್ ಆರ್ಟ್, ಒಂದು ಪ್ರೊಫೆಷನಲ್ ನೇಲ್ ಆರ್ಟ್ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ಜೆಲ್ ನೇಲ್ ಲ್ಯಾಕರ್ ಕಾಂಬಿನೇಷನ್ ಜೊತೆ, ನಾರ್ಮಲ್ ನೇಲ್ ಪೇಂಟ್ ಜೊತೆ. ಯಾವ ತರ ಅಂತ ನೀವು ಸರ್ಚ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಟ್ ಅಗೇನ್ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಇಷ್ಟೆಲ್ಲ ನಾವು ಇಷ್ಟು ಥೌಸಂಡ್ಸ್ ಟುಗೆದರ್ ನೇಲ್ ಆರ್ಟ್ ಸ್ಟುಡಿಯೋನಲ್ಲಿ ಖರ್ಚು ಮಾಡಕ್ಕಿಂತ ನೀವೇ ಮನೆಯಲ್ಲಿ ಕುತ್ಕೊಂಡು ಸ್ವಲ್ಪ ಟೈಮ್ ಕೊಟ್ಟು ಈ ತರ ಲುಕ್ ತಗೊಂಡ್ ಬಂದ್ರೆ ಸೊ ಡೆಫಿನೆಟ್ ಆಗಿ ಜನ ಅಬ್ಸರ್ವ್ ಮಾಡ್ತಾರೆ, ಸೊ ಕೇಳ್ತಾರೆ. ಸೊ ಅವಾಗ ನೀವು ಡೆಫಿನೆಟ್ ಆಗಿ ಪ್ರಮೋಟ್ ಕೂಡ ಮಾಡಬಹುದು. ಕರೆಕ್ಟ್ ಅಲ್ವಾ? ನಾನ್ ಟಾಕ್ಸಿಂಗ್ ಫಾರ್ಮುಲೇಷನ್ ಜೊತೆ ಕೂಡ ಬಂದಿರುತ್ತೆ, ವೀಗನ್ ಇರುತ್ತೆ, ಚಿಪ್ ರೆಸಿಸ್ಟೆಂಟ್ ಇರುತ್ತೆ. ಮತ್ತೆ ಈ ತರ ಚಿಪ್ ಔಟ್ ಆಗಿ ಬರೋದು, ಸೊ ಅದು ತುಂಬಾನೇ ಆಡ್ ಆಗಿ ಕಾಣಿಸುತ್ತೆ. ಆ ತರ ಇರಲ್ಲ. ನಮ್ಮ ಜೆಲ್ ನೇಲ್ ಲ್ಯಾಕರ್ ಇರ್ಬೋದು, ನಾರ್ಮಲ್ ನೇಲ್ ಲ್ಯಾಕರ್ ಕೂಡ ಇರ್ಬೋದು. ಒನ್ ಸ್ಟ್ರೋಕ್ ಅಲ್ಲಿ ಪ್ರಾಪರ್ ಆಗಿ ಕಲರ್ ಅನ್ನು ಪ್ರೊವೈಡ್ ಮಾಡುತ್ತೆ. ಸೊ ನಿಮ್ಗೆ 2 ಶೇಡ್ಸ್ ಕೂಡ ಅಪ್ಲೈ ಮಾಡಬಹುದು, 3 ತರಹದ ಶೇಡ್ಸ್ ಕೂಡ ಅಪ್ಲೈ ಮಾಡಬಹುದು. ಸೊ ನಿಮ್ಮ ಚಾಯ್ಸ್. ಬಟ್ 1 ಶೇಡ್ ಅಲ್ಲಿ ಕೂಡ ಇದು ಪ್ರಾಪರ್ ಆಗಿ ಕವರೇಜ್ ಅನ್ನು ಪ್ರೊವೈಡ್ ಮಾಡುತ್ತೆ ನಿಮ್ಮ ನೇಲ್ಸ್ ಮೇಲೆ. ಅಂಡ್ ಫೈನಲ್ ಆಗಿ ನಮ್ಮ ಹತ್ರ ನೇಲ್ ಪೇಂಟ್ಸ್ ಗಳು ಇರುವಾಗ ಡೆಫಿನೆಟ್ ಆಗಿ ನೇಲ್ ಪೇಂಟ್ ಅನ್ನು ರಿಮೂವ್ ಮಾಡಕ್ಕೆ ನೇಲ್ ಲ್ಯಾಕರ್, ನೇಲ್ ಪೇಂಟ್ ರಿಮೂವರ್, ನೇಲ್ ಎನಿಮಲ್ ರಿಮೂವಲ್ ಕೂಡ ಇರ್ಬೇಕಾಗಿರುತ್ತೆ. ಅದು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಆಫ್ ನೇಲ್ ರಿಮೂವರ್ ಇರ್ಬೇಕಾಗಿರುತ್ತೆ, ನೇಲ್ ಪೇಂಟ್ ರಿಮೂವರ್ ಇರ್ಬೇಕಾಗಿರುತ್ತೆ. ಯಾಕಂದ್ರೆ ನೇಲ್ ಪೇಂಟ್ ರಿಮೂವರ್ ಅಲ್ಲಿ ಕೂಡ ತುಂಬಾನೇ ಅಸಿಟೋನ್ ಇರ್ಬಹುದು, ಟಲ್ಯೂನ್ ಇರ್ಬಹುದು, DBP ಇರ್ಬಹುದು, ಫಾರ್ಮಲ್ಡೆಹೈಡ್ ಇರ್ಬಹುದು, ಅದ್ರಲ್ಲಿ ಕೂಡ ಇರುತ್ತೆ. ಸೊ ಹಾಗಾಗಿ ನೇಲ್ಸ್ ಅನ್ನು ಕ್ಲೀನ್ ಮಾಡ್ತಾ ನಿಮ್ಮ ನೇಲ್ಸ್ ಕೂಡ ಯೆಲ್ಲೋಯಿಶ್ ಆಗೋದು ಚಾನ್ಸಸ್ ಇರುತ್ತೆ.
ಅಂದ್ರೆ ಡ್ಯಾಮೇಜ್ ಆಗುತ್ತೆ, ಫ್ಲೇಕಿನೆಸ್ ಬರುತ್ತೆ ನಿಮ್ಮ ನೇಲ್ಸ್ ಮೇಲೆ, ಒಂದ್ ಪದರ ಹೋಗ್ದಂಗೆ, ಲೇಯರ್ಸ್ ಗಳು ಹೋಗ್ದಂಗೆ ನಿಮ್ಮ ನೇಲ್ಸ್ ಇಂದ ಆತರ ಕಾಣಿಸುತ್ತೆ. ನೀವು ಎಕ್ಸ್ಪೆರಿಮೆಂಟ್ ಮಾಡಿರ್ಬಹುದು. ಸೊ ಅದಕ್ಕಾಗಿ ನಿಮ್ಮ ನೇಲ್ಸ್ ಅನ್ನು ನ್ಯಾಚುರಲ್ ವೇ ನಲ್ಲಿ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡ್ಬೇಕು, ಬ್ಯೂಟಿಯನ್ನು ಆಡ್ ಮಾಡ್ಬೇಕಂದ್ರೆ ನಿಮ್ ಹತ್ರ ಒಂದ್ ಒಳ್ಳೆ ಕ್ವಾಲಿಟಿ ಆಫ್ ನೇಲ್ ಪೇಂಟ್ ರಿಮೂವರ್ ಕೂಡ ಇರ್ಬೇಕಾಗಿರುತ್ತೆ. ನಮ್ಮ ಅರ್ಬನ್ ಕಲರ್ ಅಲ್ಲಿ ಇರುವಂತಹ ನೇಲ್ ಪೇಂಟ್ ರಿಮೂವರ್ ಇಸ್ ಆಲ್ಸೋ ಅಮೇಸಿಂಗ್. ಯಾಕಪ್ಪ ಅಂದ್ರೆ ಇಂಗ್ರೀಡಿಯೆಂಟ್ಸ್ ಜೋಹೋಬಾ ಆಯಿಲ್ ಇದೆ, ಇದು ಮಾಯಿಶ್ಚರೈಸ್ ಮಾಡುತ್ತೆ ನಮ್ಮ ನೇಲ್ಸ್ ಅನ್ನು, ಡ್ಯಾಮೇಜ್ ಮಾಡಲ್ಲ, ಬಟ್ ಎಸ್ ಮಾಯಿಶ್ಚರೈಸ್ ಮಾಡುತ್ತೆ, ನಮ್ಮ ನೇಲ್ಸ್ ಅನ್ನು ಕಂಡೀಷನ್ ಮಾಡುತ್ತೆ, ವೆರಿ ಸಾಫ್ಟ್ ಆಗಿ ಮೇಂಟೈನ್ ಮಾಡುತ್ತೆ, ಫ್ಲೇಕಿನೆಸ್ ಬರಲ್ಲ, ಯೆಲ್ಲೋಯಿಶ್ನೆಸ್ ಆಗಲ್ಲ, ಯಾವುದೇ ತರಹದ ಡ್ಯಾಮೇಜ್ ಇರಬಹುದು ನಿಮ್ಮ ನೇಲ್ಸ್ ಗೆ ಆಗಲ್ಲ. ಸೊ ಅದಕ್ಕಾಗಿ ನೀವು ನೇಲ್ ಪೇಂಟ್ ಅನ್ನು ಯೂಸ್ ಮಾಡ್ತಾ ಇದ್ರೆ ನೇಲ್ ಪೇಂಟ್ ರಿಮೂವರ್ ಅನ್ನು ಕೂಡ ಯೂಸ್ ಮಾಡಿ, ಅಂಡ್ ನಮ್ಮ ಅರ್ಬನ್ ಕಲರ್ ಇಂದ ಚಾಯ್ಸ್ ಮಾಡ್ತಾ ಯೂಸ್ ಮಾಡಿ. ಸೊ ಡೆಫಿನೆಟ್ ಆಗಿ ಯು ಆರ್ ಗೋಯಿಂಗ್ ಟು ಲವ್ ದಿಸ್. ಅಂಡ್ ಫೈನಲ್ ಆಗಿ ಲಿಕ್ವಿಡ್ ನೇಲ್ ಪೇಂಟ್ ರಿಮೂವರ್ ಬಗ್ಗೆ ಮಾತಾಡಿದ್ವಿ ಅಂದ್ರೆ, ಸೊ ಇವಾಗ ಇನ್ಸ್ಟೆಂಟ್ ಆಗಿ ನೀವು ಟ್ರಾವೆಲ್ ಅಲ್ಲಿ ಕ್ಯಾರಿ ಮಾಡ್ಬೇಕಂದ್ರೆ, ಯಾಕಂದ್ರೆ ಲಿಕ್ವಿಡ್ ಈ ತರಹ ನಾವು ನೇಲ್ ಪೇಂಟ್ ರಿಮೂವರ್ ಅನ್ನು ಕ್ಯಾರಿ ಮಾಡ್ಕೊಳಕ್ ಆಗಲ್ಲ ಎಲ್ಲಾ ಕಡೆ. ಸೊ ಅದಕ್ಕಾಗಿ ಈ ತರಹದ ನಮ್ಮ ಟ್ರಾವೆಲ್ ಬಡ್ಡಿ ಅಂತ ಹೇಳ್ಬಹುದು. ಸೊ ಇದನ್ನು ನಾವು ಡೆಫಿನೆಟ್ ಆಗಿ ಯೂಸ್ ಮಾಡಬಹುದು. ಸೊ ಒನ್ ವೈಪ್ ಅಲ್ಲಿ ನಾವು 10 ನೇಲ್ಸ್ ಅನ್ನು ಕ್ಲೀನ್ ಮಾಡಬಹುದು. ಸೊ ಒನ್ ವೈಪ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಸೋ ಮೆನಿ ವೈಪ್ಸ್ ಇರುತ್ತೆ. ಸೊ ಅದ್ರಲ್ಲಿ ಒನ್ ವೈಪ್ ಇಂದ ನೀವು ನಿಮ್ಮ ಹ್ಯಾಂಡ್ಸ್ ಎರಡು ಹ್ಯಾಂಡ್ಸ್ ನೇಲ್ಸ್ ಅನ್ನು ಕ್ಲೀನ್ ಮಾಡ್ಕೋಬಹುದು. ಆಲಿವ್ ಆಯಿಲ್ ಕೂಡ ಇರುತ್ತೆ, ನಿಮ್ಮ ನೇಲ್ಸ್ ಅನ್ನು ಮಾಯಿಶ್ಚರೈಸ್ ಮಾಡುತ್ತೆ, ಅಸಿಟೋನ್ ಫ್ರೀ ಫಾರ್ಮುಲಾ ಜೊತೆ ಬರುತ್ತೆ, ಡೆಫಿನೆಟ್ ಆಗಿ ಒಂದು ರೋಸಿ ಫ್ರಾಗ್ರೆನ್ಸ್ ಕೂಡ ಇರುತ್ತೆ, ತುಂಬಾ ಚೆನ್ನಾಗಿ ಫ್ರೇಗ್ರೆನ್ಸ್ ಇರುತ್ತೆ, ಅಂಡ್ 100% ಡಿಗ್ರೇಡೇಬಲ್ ಇದೆ. ಸೊ ಇದು ಯಾವುದೇ ತರಹದ ಪ್ಲಾಸ್ಟಿಕ್ ಅಥವಾ ನೈಲಾನ್ ತರಹದ ಇಲ್ಲ. ಸೊ ಕಂಪ್ಲೀಟ್ ಆಗಿ ಕಾಟನಿಶ್ ಇರೋದ್ರಿಂದ ಸೊ ಈ ಪರ್ಟಿಕ್ಯುಲರ್ ಮಟೀರಿಯಲ್ ಯೂಸ್ ಮಾಡಿರೋದು ಕಂಪ್ಲೀಟ್ ಆಗಿ ಬಯೋಡಿಗ್ರೇಡೇಬಲ್ ಇರುತ್ತೆ, ಸೇಫ್ ಇರುತ್ತೆ ನಿಮ್ಮ ನೇಲ್ಸ್ ಮೇಲೆ ಕೂಡ ಅಂಡ್ ಎನ್ವೈರನ್ಮೆಂಟ್ ಗೆ ಕೂಡ. ಸೊ ಹಾಗಾಗಿ ನಾವು ಎನ್ವೈರನ್ಮೆಂಟ್ ಫ್ರೀ ಇರುವ ಎನ್ವೈರನ್ಮೆಂಟ್ ಗೆ ಡ್ಯಾಮೇಜ್ ಮಾಡುವಂತಹ ಪ್ರಾಡಕ್ಟ್ಸ್ ಅನ್ನು ಟೆಸ್ಟ್ ಮಾಡಲ್ಲ, ತಗೊಂಡ್ಬರಲ್ಲ, ಅನಿಮಲ್ಸ್ ಅನ್ನು ನಾವು ಟೆಸ್ಟ್ ಮಾಡಲ್ಲ. ಸೊ ಈ ತರ ಆಗಿ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಇರುವಂತಹ, ಈಕೋ ಫ್ರೆಂಡ್ಲಿ ಇರುವಂತಹ ಪ್ರಾಡಕ್ಟ್ಸ್ ಜೊತೆ ವಿತ್ ದ ಸೇಫ್ಟಿ ಜೊತೆ ಬರ್ತಾ ಇದೀವಿ. ಸೊ ಹಾಗಾಗಿ ನೀವು ಡೆಫಿನೆಟ್ ಆಗಿ ಸೇಫ್ಟಿ, ಈಕೋ ಫ್ರೆಂಡ್ಲಿ ಜೊತೆ, ವೆಜಿಟೇರಿಯನ್ ಜೊತೆ, ವೀಗನ್ ಜೊತೆ ನಮ್ಮ ಪ್ರಾಡಕ್ಟ್ಸ್ ಗಳು ನಿಮ್ಗೋಸ್ಕರ ತಗೊಂಡ್ ಬರ್ತಾ ಇರೋದು ವಿತ್ 100% ಸೇಫ್ಟಿ ಜೊತೆ. ಸೊ ಹಾಗಾಗಿ ನೀವಂತೂ ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಆಗ್ತೀರಾ, ಅಲಾಂಗ್ ವಿತ್ ದ ಪ್ರಾಡಕ್ಟ್ ಇರಬಹುದು, ಸರ್ವಿಸ್ ಕೂಡ ಇರಬಹುದು. ಅಂಡ್ ಫೈನಲ್ ಆಗಿ ನಿಮ್ಮ ಬ್ಯೂಟಿನಲ್ಲಿ ಡೆಫಿನೆಟ್ ಆಗಿ ಫೇಸ್ ಮೇಕಪ್ ಅಥವಾ ನಿಮ್ಮ ಐ ಮೇಕಪ್ ಅಲ್ಲಿ ಕೂಡ ಸೆಟ್ ಮಾಡ್ಬೇಕಂದ್ರೆ ಕೂಡ ಬೇಕಾಗಿರೋದು ನಮ್ಮ ಹತ್ರ ವೆರಿ ವೆರಿ ಇಂಪಾರ್ಟೆಂಟ್ ಟೂಲ್ ಹೇಳ್ಬಹುದು, ನಮ್ಮ ಅರ್ಬನ್ ಕಲರ್ದು ಬ್ಯೂಟಿ ಸ್ಪಾಂಜ್. ಸೊ ಬ್ಯೂಟಿ ಸ್ಪಾಂಜ್ ಅಲ್ಲಿ ಸ್ಪೆಂಡ್ ಮಾಡೋದು ಡೆಫಿನೆಟ್ಲಿ ವೈಸ್ ಚಾಯ್ಸ್ ಅಂತ ಹೇಳ್ತೀನಿ. ಒಂದ್ ಒಳ್ಳೆ ಬ್ಯೂಟಿ ಬ್ಲೆಂಡರ್ ಸಿಗೋದು ತುಂಬಾ ಕಷ್ಟ. ಮಾರ್ಕೆಟ್ ಅಲ್ಲಿ ಚೀಪ್ ಆಗಿರುವಂತಹ ಸಿಗುತ್ತೆ, ಬಟ್ ಅಷ್ಟು ಎಫಿಷಿಯಂಟ್ ಇರಲ್ಲ, ಪ್ರಾಪರ್ ಆಗಿ ಪ್ರಾಡಕ್ಟ್ ಅನ್ನೋದು ಬ್ಲೆಂಡ್ ಮಾಡಲ್ಲ. ಅಂಡ್ ಪ್ಲಸ್ ಏನಪ್ಪಾ ಅಂದ್ರೆ ಮೋಸ್ಟ್ ಆಫ್ ದ ಪ್ರಾಡಕ್ಟ್ ನಿಮ್ಮ ಬ್ಲೆಂಡರ್ ಮೇಲೆನೆ ಹೋಗ್ಬಿಡುತ್ತೆ. ಸೊ ನಮ್ಮ ಬ್ಲೆಂಡರ್ ಟೆಸ್ಟೆಡ್ ಆಗುವಂತಹ ಬ್ಲೆಂಡರ್ ಇರುತ್ತೆ, ವೆರಿ ಸಾಫ್ಟ್ ಇರುತ್ತೆ, ವಾಟರ್ ಅಲ್ಲಿ ನಾವು ಡಿಪ್ ಮಾಡ್ಕೊಂತ ಸ್ಕ್ವೀಸ್ ಮಾಡ್ತಾ, ಸೊ ಆಮೇಲೆ ಫೌಂಡೇಶನ್ ಇರ್ಬಹುದು, ನಿಮ್ಮ ಐದು ನಿಮ್ಮ ಐ ಪ್ಯಾಲೆ ಇರ್ಬಹುದು, ಸೊ ಯಾವ್ದನ್ನು ನೀವು ಸ್ಪ್ರೆಡ್ ಮಾಡಕ್ಕೆ, ಬ್ಲೆಂಡ್ ಮಾಡಕ್ಕೆ ಡೆಫಿನೆಟ್ ಆಗಿ ನಮ್ಮ ಈ ಬ್ಯೂಟಿ ಸ್ಪಾಂಜ್ ಅನ್ನು ಯೂಸ್ ಮಾಡ್ಕೋಬಹುದು. ಬ್ಲಾಕ್ ಕಲರ್ ಅಲ್ಲಿ ಅಂಡ್ ಪಿಂಕ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ, ಯಾವ್ದು ಇಷ್ಟ ಆಗುತ್ತೆ ಅದು ನೀವು ತಗೋಬಹುದು. ಬಟ್ ದಿಸ್ ಇಸ್ ದ ಚಾಯ್ಸ್. ನೀವು ಡೆಫಿನೆಟ್ ಆಗಿ ಬ್ಯೂಟಿ ಟೂಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಬ್ಯೂಟಿ ಟೂಲ್ಸ್ ಇದ್ರೆ ಮಾತ್ರ ನಾವು ಬ್ಯೂಟಿ ಟೆಕ್ನಿಕ್ ಅನ್ನು ಈಸಿಯಾಗಿ ಕಲಿಬಹುದು. ವಿತೌಟ್ ಬ್ಯೂಟಿ ಟೂಲ್ಸ್ ನಾವು ಬ್ಯೂಟಿ ಟೆಕ್ನಿಕ್ ಕಲಿಯೋಕೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಸೊ ಈ ತರ ನಮ್ಮ ಪ್ರಾಡಕ್ಟ್ ಗಳು ಇತ್ತು ನಮ್ಮ ಇವತ್ತಿನ ಐ ಮೇಕಪ್, ಲಿಪ್ಸ್ ಮೇಕಪ್ ಅಂಡ್ ನೇಲ್ಸ್ ಮೇಕಪ್ ಪ್ರಾಡಕ್ಟ್ ಬಗ್ಗೆ ಅರ್ಬನ್ ಕಲರ್ ಅಲ್ಲಿ ಇರುವಂತಹ ನಾವು ಮಾತಾಡಿರೋದು. ಸೊ ಐ ಹೋಪ್ ಸೊ ನಮ್ಮ ಇವತ್ತಿನ ಈ ಟ್ರೈನಿಂಗ್ಸ್ ಇಂದ ಡೆಫಿನೆಟ್ ಆಗಿ ನಿಮ್ಗೆ, ನಿಮ್ಮ ಟೀಮ್ ಮೆಂಬರ್ಸ್ಗೆ, ನಿಮ್ಮ ನ್ಯೂ ಮೆಂಬರ್ಸ್ಗೆ, ನಿಮ್ಮ ನ್ಯೂ ಕಮರ್ಸ್ಗೆ ಹೆಲ್ಪ್ ಔಟ್ ಆಗ್ತಾ ಇದೆ, ಮ್ಯಾಕ್ಸಿಮಮ್ ಆಗಿ ರೀಚ್ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇನ್ ಕೇಸ್ ಯಾವುದೇ ತರಹದ ಡೌಟ್ಸ್ ಇದ್ರೆ ನಿಮ್ಗೆ ಮೇಕಪ್, ಕಾಸ್ಮೆಟಿಕ್ಸ್, ಸ್ಕಿನ್ ಕೇರ್ ಬಗ್ಗೆ ಅಥವಾ ಬೇರೆ ಪ್ರಾಡಕ್ಟ್ಸ್ ಬಗ್ಗೆ ಇರ್ಬೋದು, ಡೆಫಿನೆಟ್ ಆಗಿ ನನಗೆ ರೀಚ್ ಆಗಿ. ಅಂಡ್ ಇವಾಗ ಟ್ರೈನಿಂಗ್ಸ್ ಗಳು ಕೂಡ ರೆಗ್ಯುಲರ್ಸ್ ಆಗಿ ನಡೀತಾ ಇದೆ. ಸೊ ಪಾರ್ಟಿಸಿಪೇಟ್ ಮಾಡಿ, ಅಟೆಂಡ್ ಮಾಡಿ, ನಾಲೆಜ್ ಅನ್ನು ತಗೊಳ್ಳಿ ಅಂಡ್ ನಿಮ್ಮ ಬಿಸ್ನೆಸ್ ಅನ್ನು ಮುಂದೆ ತಗೊಂಡು ಹೋಗಿ. ಸೊ ನೀವು ಕೂಡ ನಿಮ್ಮ ಲೆವೆಲ್ಸ್ ಅನ್ನು ಇಂಪ್ರೂವೈಸ್ ಮಾಡ್ಕೊಳ್ಳಿ. ಸೊ ಅಲಾಂಗ್ ವಿತ್ ದಟ್, ಸೊ ನಮ್ಮ ನಿನ್ನೆ MSCs ಅಲ್ಲಿ ನಾವು ಲಾಂಚ್ ಮಾಡಿರೋದು ನಮ್ಮ ಕುಕು ಏರ್ ಪ್ಯೂರಿಫೈಯರ್. MSCs ಅಲ್ಲಿ ಬಿಲ್ಲಿಂಗ್ ಗೋಸ್ಕರ ಅವೈಲೇಬಲ್ ಇದೆ. ಸೊ ಬಿಲ್ಲಿಂಗ್ಸ್ ಗಳನ್ನು ಮಾಡ್ಕೊಳ್ಳಿ. MSCs ಇರಬಹುದು, ನಿಮ್ಮ ನಿಯರ್ ಬೈ DP ಇದ್ರೆ ಕೂಡ ಅಲ್ಲಿ ಕೂಡ ನೀವು ಬಿಲ್ ಮಾಡ್ಕೋಬಹುದು. ಸೊ ಮ್ಯಾಕ್ಸಿಮಮ್ ಆಗಿ ಬಿಲ್ ಮಾಡ್ಕೊಳ್ಳಿ, ಯಾಕಂದ್ರೆ ನಮ್ಮ ಆಸ್ಪಾಸ್ ಇರುವಂತಹ ವಾಯು
ಅನ್ನು ನಾವು ಕ್ಲೀನ್ ಮಾಡ್ಕೊಂಡ್ರೆ ನಾವು ಕೂಡ ಹೆಲ್ದಿ ಇರ್ತೀವಿ. ಅಂಡ್ ನೀವು ಮೋದಿ ಕೇರಿಯನ್ ಆಗಿ ಡೆಫಿನೆಟ್ ಆಗಿ ನಮ್ಮ ಕಸ್ಟಮರ್ ಅನ್ನು ನಾವು ಅಪ್ರೋಚ್ ಮಾಡಕ್ಕಿಂತ ಮುಂಚೆ, ಸೊ ಈ ತರ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಕ್ಕಿಂತ ಮುಂಚೆ ಫಸ್ಟ್ ನಾವು ಅವೇರ್ನೆಸ್ ಅನ್ನು ತಿಳ್ಕೊಂಡಾದ್ಮೇಲೆ ನಮ್ಮ ಮನೆಯಲ್ಲಿ ಇರುವಂತಹ ಏರ್ ಅನ್ನು ಪ್ಯೂರಿಫೈ ಮಾಡೋದು ಮುಖ್ಯವಾಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಬ್ರಾಂಡ್ ಅಂಬಾಸಿಡರ್ ಆಗ್ಬೇಕಂದ್ರೆ ಸ್ವಲ್ಪ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಫೀಲ್ ಮಾಡ್ಬೇಕು ಪ್ರಾಡಕ್ಟ್ ಅನ್ನು. ದೆನ್ ಓನ್ಲಿ ನೀವು ನಿಮ್ಮ ನ್ಯೂ ಕಮರ್ಸ್ಗೆ ಅಥವಾ ನಿಮ್ಮ ಟೀಮ್ ಮೆಂಬರ್ಸ್ಗೆ, ನ್ಯೂ ಕಸ್ಟಮರ್ಸ್ಗೆ ಹೇಳಕ್ಕೆ ಕೂಡ ಈಸಿ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಯಾವ ತರ ಅಬ್ಜೆಕ್ಷನ್ ಹ್ಯಾಂಡಲ್ ಮಾಡ್ಬೇಕು, ಯಾವ ತರ ಯೂಸೇಜ್ ಇದೆ, ಸೊ ಎಲ್ಲ ಗೊತ್ತಾಗ್ತಾ ಇರೋದ್ರಿಂದ ನಿಮ್ಗೆ ಈಚ್ ಅಂಡ್ ಎವ್ರಿಥಿಂಗ್ ಈಸಿ ಕೂಡ ಆಗುತ್ತೆ, ಸ್ಮೂತ್ ಆಗಿರುತ್ತೆ, ಫ್ಲೋ ನಲ್ಲಿ ಇರುತ್ತೆ. ರೈಟ್? ಸೊ ವಿತ್ ದಿಸ್ ಥ್ಯಾಂಕ್ ಯು ಸೋ ಮಚ್. ಸೊ ಮ್ಯಾಕ್ಸಿಮಮ್ ಆಗಿ ನಮ್ಮ ಏರ್ ಪ್ಯೂರಿಫೈಯರ್ ಅನ್ನು ಹೈ BB ಪ್ರಾಡಕ್ಟ್ ಇದೆ, ನಿಮ್ಮ ಬಿಸ್ನೆಸ್ ವಾಲ್ಯೂಮ್ ಅನ್ನು ಇನ್ಕ್ರೀಸ್ ಮಾಡುತ್ತೆ. ಸೊ ಈ ತರ ಪ್ರೀಮಿಯಂ ಕೈಂಡ್ ಆಫ್ ಪ್ರಾಡಕ್ಟ್ ನಮ್ಮ ಹತ್ರ ಇವಾಗ ಅವೈಲೇಬಲ್ ಇದೆ. ಫಾರ್ ದ ಫಸ್ಟ್ ಟೈಮ್ ಇನ್ ಮೋದಿಗೆ ಮೋಸ್ಟ್ ಪ್ರೀಮಿಯಂ ಪ್ರಾಡಕ್ಟ್ ಬಂದಿದೆ. ಮೋಸ್ಟ್ ನಿಮ್ಮ ಬಿಸ್ನೆಸ್ ವಾಲ್ಯೂಮ್ ಜೊತೆ ನಮ್ಮ ಮನೆಗೆ ಬೇಕಾಗಿರುವಂತಹ ಸ್ಮಾಲ್ ಥಿಂಗ್ಸ್ ಗಳನ್ನು ನಾವು ಡೆಫಿನೆಟ್ ಆಗಿ ತಗೊಂಡು ಮೋದಿಕೇರ್ ಬಿಸ್ನೆಸ್ ಅನ್ನು ಮಾಡಿದ್ವಿ. ಬಟ್ ಇವಾಗ ಸಮಯ ಬಂದಿದೆ ಸ್ವಲ್ಪ ಪ್ರೀಮಿಯಂ ರೇಂಜ್ ಆಫ್ ಕ್ಯಾಟಗರಿ ಜೊತೆ ನಮ್ಮ ಬಿಸ್ನೆಸಸ್ ಅನ್ನು ಪ್ರಮೋಟ್ ಮಾಡೋದು, ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದು. ಸೊ ಅದಕ್ಕಾಗಿ ಮ್ಯಾಕ್ಸಿಮಮ್ ಆಗಿ ಪ್ರಮೋಟ್ ಮಾಡಿ, ನೀವು ಕೂಡ ತಗೊಳ್ಳಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ಸಿಗೋಣ ಇನ್ನೊಮ್ಮೆ ಇನ್ನೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಜೊತೆ. ಸೊ ಅಲ್ಲಿವರೆಗೆ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯೋರ್ ಫ್ಯಾಮಿಲಿ ಅಂಡ್ ಕೀಪ್ ಸ್ಮೈಲಿಂಗ್ ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್.